ನಾವೆಲ್ಲ ನಮ್ಮ ಜೀವನದಲ್ಲಿ ಕೆಲಸಗಳನ್ನು ಮಾಡ್ತೀವಿ ಮತ್ತು ಏನಾದರೂ ಒಂದು ಆಲೋಚನೆ ಮಾಡ್ತೀವಿ. ಇವಾಗ ಅಂತಿರ್ತಾರೆ ಸುಮ್ಮನಿರು ಅಂತ ಹೇಳಿಬಿಟ್ಟು. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಮಗೆ ಸುಮ್ಮನಿರೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಅಂತಿರ್ತೀವಿ. ಸೊ ಆ ಸುಮ್ಮನಿರು ಅನ್ನೋದು ಅಂದರೆ ಏನು? ಸ್ವಲ್ಪ ಒಂದು 10 ನಿಮಿಷ ಸುಮ್ಮನಿರಪ್ಪ ಅಂತ ಹೇಳಿ ಅಂತಾರೆ. ಆ್ಯಕ್ಚುಲಿ 10 ನಿಮಿಷ ಸುಮ್ಮನಿರಬೇಕು ಅಂತ ಕೂತ್ರೂ ಕೂಡ ನಮಗೆ ವಿಪರೀತವಾದಂಥ ಆಲೋಚನೆಗಳು ಬರ್ತಾ ಇರುತ್ತೆ. ಜಗಳ ಪೀಕ್ ಲೆವೆಲ್ಗೆ ಹೋದ್ಮೇಲೆ, ನನ್ನ ಹೆಂಡತಿ ಜಗಳ ಒಂದು ಪೀಕ್ ಲೆವೆಲ್ಗೆ ಹೋದ್ಮೇಲೆ ಸೈಲೆಂಟ್ ಆಗಿಬಿಡ್ತೀರಿ ಇಬ್ಬರು, ಹೌದಾ? ಹೌದು. ಹಾಂ, ಸೈಲೆಂಟ್ ಆಗಿಬಿಟ್ಟು ನಿಮ್ಮ ರೂಮಲ್ಲಿ ನೀವು, ಇನ್ನೊಂದು ರೂಮಲ್ಲಿ ಅವರು ಹೋಗ್ತಾರೆ. ಹೌದು. ಅವಾಗ ಕಂಪ್ಲೀಟ್ ನಿಶಬ್ದ ಆಗುತ್ತೆ. ಅದು ಸುಮ್ಮನಿದ್ದಂಗೆನಾ? ಅದು ಮನೆಯಲ್ಲಿ ಮೌನ ಮಾಡ್ತಿರ್ತಾರೆ. ನಾನು ಇವತ್ತು ಒಂದು ವಾರ ಈ ವಾರ ಮೌನವ್ರತ ಅಂತ ಮಾಡ್ತಾರೆ. ಮೌನವ್ರತ ಮಾಡೋಕ್ಕೆ ನಿಶಬ್ದ ವ್ರತ ಅಷ್ಟೇ. ಅದು ನೀನು ಮಳೆ ಬರುತ್ತೆ ಅನ್ನೋ ಕಾರ್ಮೋಡುಗಳು ಮುಸುಗಿರ್ತದೆ. ಇನ್ನು ನಿಶಬ್ದವಾಗಿರ್ತಕ್ಕಂಥ ಕಾರ್ಮೋಡುಗಳು ಗುಡುಗು ಮಿಂಚು ಎಲ್ಲ ಆಗಿ ಒಂದು ನಿಶಬ್ದವಾದ ಕಾರ್ಮೋಡುಗಳನ್ನು ವೀಕ್ಷಣೆ ಮಾಡುವುದು. ಇನ್ನೇನು ಮಳೆ ತುಂತುರುಗಳು ಸ್ಟಾರ್ಟ್ ಆಗಬೇಕು, ಆವಾಗ ಒಂದು ಪ್ರಗಾಢವಾದ ಮೌನ ಬರುತ್ತೆ ನನ್ನ ಮನಸ್ಸಲ್ಲಿ. ಫಾರೆಸ್ಟ್ ಒಳಗಡೆ ಒಂದು 30-35 ಕಿಲೋಮೀಟ್ರ್ ಒಳಗಡೆ ಹೋದ್ಮೇಲೆ ಒಂದು ಮನೆ ಕಟ್ಟಿದ್ದಾರೆ. ಅದು ಹೆಂಗೆ ಸಿಕ್ತು ಅವ್ರಿಗೆ ಜಾಗ ಬೇಕಾದ್ರೆ? ಯಾಕಂದರೆ ಫಾರೆಸ್ಟಲ್ಲಿ ಕಟ್ಟಂಗಿಲ್ಲ, ಹೆಂಗೆ ತೊಗೊಂಡ್ರು ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು 3 ಜನ ಹೋಗಿದ್ವಿ ಆ ಫಾರೆಸ್ಟ್ಗೆ. ಹೋಗ್ಬೇಕಾದ್ರೆ ಒಬ್ಬ ಗಾರ್ಡ್ ಬರ್ತಾನೆ, ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಒಳಗಡೆ. ಹೋದ ತಕ್ಷಣ ಅಲ್ಲೆಲ್ಲ ಲಾಕ್ ಮಾಡಿಬಿಡ್ತಾರೆ ಒಳಗಡೆ. ಯಾಕಂದರೆ ಅಲ್ಲೆಲ್ಲ ತುಂಬ ಚಿರತೆಗಳು, ಹುಲಿಗಳು ಬರ್ತವೆ, ಕಾಡು ಪ್ರಾಣಿಗಳೆಲ್ಲ ಬರ್ತವೆ, ಆನೆಗಳು ಬರ್ತವೆ. ಪ್ರಾಕೃತಿಕ ಧರ್ಮಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ಮಾತ್ರ ಸೌಂಡ್ ಮಾಡ್ತಕ್ಕಂಥದ್ದು ಪ್ರಾಣಿಗಳಲ್ಲಿದೆ. ಆ ಪ್ರಾಕೃತಿಕ ಧರ್ಮಗಳನ್ನು ಬಿಟ್ಟು ಉಳಿದವ್ರಿಗೆಲ್ಲ ಸೌಂಡ್ ಮಾಡೋದು ಮನುಷ್ಯನ ಹತ್ರ ಇದೆ. ಸೊ ಅಂದರೆ ಒಂದು ಪ್ರಕೃತಿಗೆ ತದ್ವಿರುದ್ಧವಾಗಿ ಮನುಷ್ಯ ಬದುಕ್ತಾ ಇದ್ದಾನೆ. ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಇವಾಗ ನೀವೇನು ಕೇಳಿದ್ರಿ, ನಾನು ಮೌನವಾಗಿರ್ಬೇಕಂದ್ರೂ ಕೂಡ ಸೊಸೈಟಿ ನನ್ನ ಬಿಡಲ್ಲ, ಹೊರಗಿನ ಪ್ರಪಂಚ ಬಿಡಲ್ಲ, ಅಥವಾ ಫ್ಯಾಮಿಲಿ ಬಿಡಲ್ಲ. ಒಂದು ಎಕ್ಸ್ಟರ್ನಲ್ ಫೋರ್ಸಸ್ಸು ನಮ್ಮ ಮೇಲೆ ದಾಳಿ ಮಾಡಿದಾಗ ನಾವು ಮೌನವಾಗಿರೋದು ಹೆಂಗೆ ಅಂತ ಏನೋ ಒಂದು ಅಟ್ಯಾಚ್ ಆಗಿಬಿಟ್ಟಿರುತ್ತೆ ಅದು. ಅದೇ ನೀವು ಅದನ್ನೇ ಕೇಳ್ತಾ ಇದ್ದೀರಿ. ನೀವು ಕೇಳ್ತಾ ಇರೋ ಪ್ರಶ್ನೆ ಸೈಲೆನ್ಸಿಗೆ ಸಂಬಂಧಪಟ್ಟಿದ್ದು, ಆದರೆ ಮಾತಾಡ್ತಾ ಇರೋದು ಮೌನ ಅಂತ ಮಾತಾಡ್ತಾ ಇದ್ದೀರಿ. ಹೇಳಿದ್ರಿ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಟಕ್ಕ ನಂಗೆ ನಿಂತ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು. ಅಲ್ಲಿ ಮೌನ ಅನ್ನೋ ಒಂದು ಸ್ಥಿತಿಗೆ ರೀಚ್ ಆದಮೇಲೆ ಅಲ್ಲಿ ಯಾರು ಇರ್ತಾರೆ ಆ್ಯಕ್ಚುಲಿ? ಅಲ್ಲಿ ಇರ್ತಕ್ಕಂಥದ್ದೇನು? ಕೋರ್ಟಲ್ಲಿ ಭಗವದ್ಗೀತೆ ಬುಕ್ ಇಟ್ಬಿಟ್ಟು ಅದರಲ್ಲಿ ಸತ್ಯವನ್ನೇ ಹೇಳುತ್ತೇನೆ, ನಿಜವನ್ನೇ ಬೇರೆ ಏನೂ ಹೇಳುವುದಿಲ್ಲ ಅಂತ ಹೇಳಿ ಅಂತಾರೆ ಆ್ಯಕ್ಚುಲಿ. ಬಟ್ ಅಲ್ಲಿ ಹೇಳ್ತಾ ಇರೋದು ನಿಜವನ್ನು ಹೇಳ್ತೇವೆ, ಸತ್ಯವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಇದು ಗಾಂಧೀಜಿಯವರ ಒಂದು ಪುಸ್ತಕ ಬಂತದು, ಅದರಲ್ಲಿ ಹೇಳಿದ್ನಲ್ಲ, ಏನು ಬರೆದ್ರೋ ಅದನ್ನು ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ. ಯು ಆರ್ ಎ ಸ್ಪಿರಿಚುವಲ್ ಬೀಯಿಂಗ್. ಹೌದು, ಯು ಆರ್ ಎ ಸ್ಪಿರಿಚುವಲ್ ಅಂತಂದರೆ ಏನು ಅರ್ಥ? ನೀನು ಈ ಒಂದು ಸ್ಥಿತಿ ಏನಿದೆ ಅದು ಸ್ಪಿರಿಚುವಲ್. ನಿನ್ನ ಒಂದು ಸ್ಥಿತಿ ಏನಿದೆ ಅದು ಸ್ಪಿರಿಚುವಲ್. ಆ ಸ್ಥಿತಿನ ಗುರುತಿಸ್ಬೇಕು. ಸೊ ಇವಾಗ ನಾನು ಯಾಕೆ ಗುರುತಿಸ್ಬೇಕು? ಅದನ್ನು ಗುರುತಿಸ್ತಾ ಇದ್ದರೆ ಏನಾಗುತ್ತೆ? ಗುರುತಿಸೋದ್ರಿಂದ ಏನು ಉಪಯೋಗ ಅಂದರೆ, ಗುರುತಿಸೋದ್ರಿಂದ ಲೈಫ್ನ ಎಂಜಾಯ್ ಆಗಿ ಜೀವನ ಮಾಡ್ಬೋದು, ಎಂಜಾಯ್ಫುಲ್ ಲೈಫ್ನ ಲೀಡ್ ಮಾಡ್ಬೋದು. ಇವಾಗ ಏನು ಮಾಡ್ತಾ ಇದೀಯ? ಅವಾಗವಾಗ ಎಂಜಾಯ್ ಮಾಡ್ತಾ ಇದೀಯ, ಅದಕ್ಕೆ ವೀಕೆಂಡ್ ಎಂಜಾಯ್ ಅಂತೀವಿ. ವೀಕೆಂಡ್ ಎಂಜಾಯ್ ಮಾಡ್ತೀವಿ. ವೀಕೆಂಡ್ ಎಂಜಾಯ್ ಮಾಡೋದಕ್ಕೆ ಕೂಡ ಏನು ಬೇಕು? ಅದಕ್ಕೆ ನೀನು ಸಪ್ರೇಟಾಗಿ ನೀನು ಸ್ವಂತ ಮಾಡೋಕ್ಕಾಗಲ್ಲ ನಿನಗೆ. ಅದಕ್ಕೆ ಏನಾದರೂ ಒಂದು ಆ್ಯಡ್ ಬೇಕು. ಫ್ರೆಂಡ್ಸ್ ಇರಬೇಕು, ಡ್ರಿಂಕ್ಸ್ ಇರಬೇಕು, ಇನ್ನೊಂದಿರಬೇಕು, ಸ್ಮೋಕ್ ಇರಬೇಕು, ಇನ್ನೊಂದಿರಬೇಕು, ಈ ಡ್ರಗ್ಸ್ ಇರಬೇಕು. ಇವೆಲ್ಲ ಯಾಕೆ ಬಂದು ಅಂದರೆ ಎಂಜಾಯ್ಗೋಸ್ಕರ ಅಲ್ಲ. ಯೂತ್ಸು ಎಂಜಾಯ್ ಮಾಡಬೇಕು ಅನ್ನೋ ಒಂದು ಅರ್ಥನೇ ಬೇರೆ ಥರ. ಅದೇ ಅದು ಯಾಕೆ ಬೇರೆ ಥರ ಅಲ್ಲ, ಆ ಮಕ್ಕಳಿಗೆ ತಪ್ಪಾಗಿಲ್ಲ. ಆ ಮಕ್ಕಳಿಗೆ ನಾವು ತಪ್ಪಾಗಿ ತಿಳಿಸಿದ್ದೀವಿ. ಅಲ್ಲೇ ತಮ್ಮ ಕುಡಿದ್ರೆ ಏನು ಬರುತ್ತೆ? ಮತ್ತು ಬರುತ್ತೆ. ಸೊ ಆಧ್ಯಾತ್ಮದಲ್ಲಿ ಮತ್ತಿದೆ. ಆಮೇಲೆ ಡ್ರಗ್ಸಿಂದ ಏನು ಬರುತ್ತೆ? ಕಿಕ್ ಬರುತ್ತೆ. ಆಧ್ಯಾತ್ಮದಲ್ಲಿ ಕಿಕ್ಕಿದೆ. ಓಕೆ, ಅಲ್ಲಿ ಕಷ್ಟಪಡಬೇಕು, ಅದನ್ನು ತಗೋಬೇಕು. ಬಾಡಿ ಎಲ್ಲ ಹಾಳಾಗುತ್ತೆ. ಕುಡಿಯೋದ್ರಿಂದ ಬಾಡಿ ಹಾಳಾಗುತ್ತೆ, ಡ್ರಗ್ಸಿಂದ ಬಾಡಿ ಹಾಳಾಗುತ್ತೆ, ಸಿಗರೇಟ್ನಿಂದ ಬಾಡಿ ಹಾಳಾಗುತ್ತೆ ಇಲ್ಲ? ಹಾಳಾಗುತ್ತೆ. ಬಟ್ ಇಲ್ಲಿ ಬಾಡಿ ಗೆಟ್ಸ್ ರಿಜರ್ವೇಟೆಡ್. ಬಾಡಿ ರಿಸರ್ವೇಟ್ ಆಗುತ್ತೆ. ಆಧ್ಯಾತ್ಮ ಅಂತಂದರೆ ಇಲ್ಲಿರ್ತಕ್ಕಂಥ ಕಿಕ್ಕಲ್ಲಿಲ್ಲ. ಅಲ್ಲಿ ಇದು ಯಾವಾಗಲೂ ಕಿಕ್ಕಲ್ಲಿರ್ಬೋದು, ಫ್ರೀ ಕಿಕ್ ಅಲ್ಲ, ಯಾವಾಗಲೂ ಕಿಕ್ಕಲ್ಲಿರ್ಬೋದು. ಆಲ್ವೇಸ್ ನೀನು ಕಿಕ್ಕಲ್ಲಿರ್ಬೋದು. ಇಲ್ಲಿ ಅದು ಏನಾದರೂ ಸೀಕ್ರೆಟ್ ಗೊತ್ತಾಗ್ಬಿಟ್ರೆ ಮಕ್ಕಳಿಗೆ, ಆ ಮಕ್ಕಳಲ್ಲಿ ಹೋಗಲ್ಲ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ಸೊ
ನಮ್ಮ ಜೊತೆಗೆ ಭೀಮೇಶ್ವರಿ ಸರ್ KBR ಮ್ಯೂಸಿಂಗ್ಸ್ ಪಾಡ್ಕಾಸ್ಟ್ ಚಾನಲಲ್ಲಿದ್ದಾರೆ. ವೆಲ್ಕಮ್ ಟು KBR ಮ್ಯೂಸಿಂಗ್ ಸರ್. ಥ್ಯಾಂಕ್ ಯು. ನಾವೆಲ್ಲ ನಮ್ಮ ಜೀವನದಲ್ಲಿ ಕೆಲಸಗಳನ್ನು ಮಾಡ್ತೀವಿ ಮತ್ತು ಏನಾದರೂ ಒಂದು ಆಲೋಚನೆ ಮಾಡ್ತೀವಿ. ಇವಾಗ ಅಂತಿರ್ತಾರೆ ಸುಮ್ಮನಿರು ಅಂತ ಹೇಳಿಬಿಟ್ಟು. ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಮಗೆ ಸುಮ್ಮನಿರೋದಕ್ಕೆ ಆಗೋದೇ ಇಲ್ಲ ಅಂತ ಹೇಳಿ ಅಂತಿರ್ತೀವಿ. ಸೊ ಆ ಸುಮ್ಮನಿರು ಅನ್ನೋದು ಅಂದರೆ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ಭೀಮೇಶ್ವರಿ ಸರ್ ಜೊತೆಗೆ ತಿಳ್ಕೊಳ್ಳೋಣ ಬನ್ನಿ. ಸರ್, ಇವಾಗ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ನಮ್ಮ ಕೈಯಲ್ಲಿ ಸುಮ್ಮನಿರೋದಕ್ಕೆ ಆಗೋದೇ ಇಲ್ಲ. ಆ್ಯಕ್ಚುಲಿ ಎಷ್ಟೋ ವಿಪರೀತವಾದ ಆಲೋಚನೆಗಳು ಬರ್ತಿರುತ್ತೆ. ಆಮೇಲೆ ಸ್ವಲ್ಪ 10 ನಿಮಿಷ ಸುಮ್ಮನಿರಪ್ಪ ಅಂಥೇಳಿ ಅಂತಾರೆ. ಆ್ಯಕ್ಚುಲಿ 10 ನಿಮಿಷ ಸುಮ್ಮನಿರಬೇಕು ಅಂತ ಕೂತ್ರೂ ಕೂಡ ನಮಗೆ ವಿಪರೀತವಾದಂಥ ಆಲೋಚನೆಗಳು ಬರ್ತಾ ಇರುತ್ತೆ. ಈ ಸುಮ್ಮನಿರು ಅನ್ನೋದು ಏನು? ಅಂದರೆ ಬೀಯಿಂಗ್ ಇನ್ ಸೈಲೆಂಟ್ ಅಂದರೆ ಯಾವ ಥರ ನಾವು ಇರ್ಬೋದು ಆ್ಯಕ್ಚುಲಿ? ಯಾವಾಗಾದರೂ ನಿಮ್ಮ ಹೆಂಡತಿ ಜಗಳ ಕಾದಿದ್ದೀರಾ? ಆಗಿದೆ. ಹೇಗಿದೆ? ಹೌದಾ? ಜಗಳ ಪೀಕ್ ಲೆವೆಲ್ಗೆ ಹೋದ್ಮೇಲೆ ಇಬ್ಬರು ಗಂಡ ಹೆಂಡತಿ ಜಗಳ ಒಂದು ಪೀಕ್ ಲೆವೆಲ್ಗೆ ಹೋದ್ಮೇಲೆ ಸೈಲೆಂಟ್ ಆಗಿಬಿಡ್ತೀರಿ ಇಬ್ಬರು, ಹೌದಾ? ಹೌದು. ಹಾಂ, ಸೈಲೆಂಟ್ ಆಗಿಬಿಟ್ಟು ನಿಮ್ಮ ರೂಮಲ್ಲಿ ನೀವು, ಇನ್ನೊಂದು ರೂಮಲ್ಲಿ ಅವರು ಹೋಗ್ತಾರೆ. ಹೌದು. ಅವಾಗ ಕಂಪ್ಲೀಟ್ ನಿಶಬ್ದ ಆಗುತ್ತೆ. ಅದು ಸುಮ್ಮನಿದ್ದಂಗೆನಾ? ಅದು ಆಲೋಚನೆಗಳು ಬರ್ತಾ ಇರುತ್ತೆ ಆ್ಯಕ್ಚುಲಿ. ವಿಪರೀತವಾದ ಆಲೋಚನೆಗಳು ಬರ್ತಾ ಇರ್ತದೆ. ಹೌದು. ಅವ್ರ ತಪ್ಪುಗಳೆಲ್ಲ ನಿಮ್ಮ ತಲೆಯಲ್ಲಿ ಬರ್ತಾ ಇರ್ತದೆ. ಸೊ ನಿಮ್ಮ ತಪ್ಪುಗಳೆಲ್ಲ ಅವ್ರ ತಲೆಯಲ್ಲಿ ಬರ್ತಾ ಇರ್ತದೆ. ಹೌದು. ಬಟ್ ಆ ಮನೆ ನಿಶಬ್ದವಾಗಿರುತ್ತೆ. ಓಕೆ. ಸೊ ಇದು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದರೆ, ಸೈಲೆನ್ಸ್ ಈಸ್ ನಾಟ್ ಎ ಮೌನ. ಅದು ಬರೀ ಸೈಲೆನ್ಸ್ ಅಷ್ಟೇ. ಅಂದರೆ ಒಂದು ನಿಶಬ್ದ. ಒಂದು ಮಳೆ ಬರೋದಕ್ಕಿಂತ ಮುಂಚೆ ಗುಡುಗು ಸಿಡಿಲೆಲ್ಲ ಆರ್ಭಟ ಆಗಿ ನಿಂತ್ಕೊಂಡ್ಮೇಲೆ ಒಂದು ಸ್ವಲ್ಪ ಹೊತ್ತಿಗೆ ಮಳೆ ಸ್ಟಾರ್ಟ್ ಆಗುತ್ತೆ. ಹೌದು. ಸೊ ಆ ರೀತಿ ನಿಮ್ಮಿಬ್ಬರ ಮಧ್ಯೆ ಘರ್ಷಣೆಗಳೆಲ್ಲ ಆದಮೇಲೆ ಆ ಮನೆ ಸೈಲೆಂಟ್ ಆಗುತ್ತೆ, ವಾತಾವರಣ ಸೈಲೆಂಟ್ ಆಗುತ್ತೆ, ನಿಮ್ಮ ಮಾತುಗಳು ಸೈಲೆಂಟ್ ಆಗುತ್ತೆ. ಬಟ್ ಮೌನ ಇಲ್ಲಿ ನಾವು ಆಲೋಚನೆ ಮಾಡ್ತೇವೆ, ಮೌನಕ್ಕೆ ಶರಣ ಹೋದರು, ಮೌನವಾಗಿರಬೇಕು. ಸುಮ್ಮನಿರಿ ಅಂದ ತಕ್ಷಣ ಮೌನ ಅಂತ ಅಂದ್ಕೊಳ್ತೀವಿ. ಬಟ್ ಸುಮ್ಮನಿರಿ ಅಂತ ಹೇಳೋದು ಕೇವಲ ನಿಶಬ್ದ ಅಷ್ಟೇ, ಶಬ್ದ ಇಲ್ದಂಗೆ ಇರಿ ಅಂತ. ಮಕ್ಕಳ ಸುಮ್ಮನಿರು ಕೂತ್ಕೋ ಅಂದರೆ ಕೂತ್ಕೋತವೆ. ಬಟ್ ಅವು ಕೀಟ್ಲೆ ಮಾಡ್ತಾನೆ ಇರ್ತವೆ, ಏನು ಬೇಕು ಅದು ಇದು ಮಾಡ್ತವೆ, ಮತ್ತೆ ಖುಷ್ ಅಂತ ಹೇಳ್ತಾರೆ. ಮಕ್ಕಳೇನು ಮಾಡ್ತಾರೆ ಅಂದರೆ ಕೀಟ್ಲೆ ಮಾಡ್ತಾರೆ. ಅಲ್ಲಿ ಮನಸ್ಸಿನಿಂದ ಸುಮ್ಮನೆ ಇರಲ್ಲ ಪಾಪ ಅವು ಮಕ್ಕಳು. ಏನಾದರೂ ಒಂದು ಮಾಡಬೇಕು, ಮಾಡ್ತಾ ಇರ್ತವೆ. ಬಟ್ ನಾವೇನು ಮಾಡ್ತೀವಿ ಅಂದರೆ ಮಾತಿನಿಂದ ಸುಮ್ಮನೆ ಇರ್ತೇವೆ, ಮಾತುಗಳನ್ನು ನಿಲ್ಲಿಸ್ತೇವೆ. ಬಟ್ ಮನಸ್ಸಿನ ಮಾತುಗಳು ನಿಲ್ಲಲ್ಲ. ಅಂದರೆ ವಿಪರೀತ ಆಲೋಚನೆಗಳು ಈ ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾನೆ ಇರ್ತದೆ. ಸೊ ಮೌನ ಅನ್ನೋದು ಮನಸ್ಸನ್ನು ನಿಲ್ಲಿಸೋದು ಮೌನ. ಮಾತನ್ನು ನಿಲ್ಲಿಸೋದು ಮೌನ ಅಲ್ಲ. ಮಾತನ್ನು ನಿಲ್ಲಿಸೋದು ನಿಶಬ್ದತೆ. ಇವತ್ತು ನಾವು ಲೈಬ್ರರಿಗೆ ಹೋಗ್ತೀರಾ, ಲೈಬ್ರರಿಲಿ ಮಾತಾಡಲ್ಲ. ಹೌದು. ಸೊ ಅಲ್ಲಿ ಸೈಲೆನ್ಸ್ ಇರುತ್ತೆ, ಅಲ್ಲಿ ನಿಶಬ್ದತೆ ಇರುತ್ತೆ, ಮೌನ ಇರಲ್ಲ. ಓಕೆ. ಮನಸ್ಸುಗಳು ಓಡ್ತಾನೆ ಇರ್ತವೆ. ಯಾವುದೋ ಪುಸ್ತಕ ಓದ್ತಾ ಇರ್ತಾನೆ, ಏನೋ ಆಲೋಚನೆ ಮಾಡ್ತಾ ಇರ್ತಾನೆ, ಇನ್ನೊಬ್ಬನೇನೋ ಆಲೋಚನೆ ಮಾಡ್ತಾ ಇರ್ತಾನೆ, ಆಲೋಚನೆ ಓಡ್ತಾ ಇರ್ತವೆ. ಯಾರಲ್ಲಿ ಆಲೋಚನೆಗಳು ಒಂದು ಪ್ರವಾಹ ಇರ್ತದೆ ಅವನು ಮೌನವಾಗಿರೋಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದರೆ ಇಲ್ಲಿ ನೀವು ಸೈಲೆನ್ಸು ಮತ್ತು ಮೌನಕ್ಕೆ ವ್ಯತ್ಯಾಸ ಇದೆ ಅಂತ ಹೇಳಿದ್ರಿ. ಸೊ ಇದು ಇಂಗ್ಲೀಷ್ ಪದ ಆಗಿದ್ರು ಸೈಲೆನ್ಸು, ನಿಶಬ್ದ ಮತ್ತು ಮೌನ. ಸೊ ಅಲ್ಲಿ ಇದ್ರ ನಡುವೆ ಇರ್ತಕ್ಕಂಥ ಒಂದು ವ್ಯತ್ಯಾಸ ಏನು? ನಡುವೆ ಇರಲ್ಲ. ನೀವು ಒಂದು ಸೈಲೆನ್ಸ್ಗೆ ಒಂದು ಸೈಲೆನ್ಸಲ್ಲಾದರೂ ಇರ್ತೀರಿ, ಅಥವಾ ಮೌನದಲ್ಲೇ ಇರ್ತೀರಿ, ಇಲ್ಲ ಮಾತಾಡ್ತಿರ್ತೀರಿ, ಗಲಾಟೆಯಲ್ಲಿ ಇರ್ತೀರಿ. ಇಲ್ಲಿ ಈ ಮಧ್ಯದಲ್ಲಿ ಎಲ್ಲಿ ಇರೋಕ್ಕಾಗಲ್ಲ. ಸೊ ಮೌನ ಮತ್ತು ಸೈಲೆನ್ಸ್ನ ಮಧ್ಯೆ ಯಾವುದೂ ಇಲ್ಲ ಇಲ್ಲಿ. ಅಂದರೆ ಡಿಫ್ರೆನ್ಸ್ ಏನು ಇದು ಎರಡು? ಅಂದರೆ ಸೈಲೆನ್ಸ್ ಅಂದ್ರೇನು, ಮೌನ ಅಂದ್ರೇನು? ಅದೇ, ನೀವು ಮಾತಿನಿಂದ ಮಾತುಗಳ ಆಡೋದನ್ನು ನಿಲ್ಲಿಸಿದರೆ ಅದು ಸೈಲೆನ್ಸು. ಓಕೆ. ಮನಸ್ಸಿನಲ್ಲಿ ಆಲೋಚನೆಗಳನ್ನು ನಿಲ್ಲಿಸಿದ್ರೆ ಅದು ಮೌನ. ಓಕೆ. ಸೊ ಮನಸ್ಸಿನ ಆಲೋಚನೆಗಳು, ಯಾಕಂದರೆ ನಾವು ಮಾತುಗಳು ಅನ್ನೋದು ಫಿಸಿಕಲ್. ಅದು ನಾವು ಮಾತಾಡ್ತೀವಿ, ಫಿಸಿಕಲ್. ಇದು ನಮ್ಮ ಕಂಟ್ರೋಲಲ್ಲಿದೆ, ನಿಲ್ಲಿಸ್ಬಿಡ್ಬೋದು. ಇವಾಗ ಹೃದಯದ ಬಡಿತ ನಿಲ್ಲಿಸೋಕೆ ನಮ್ಮ ಕೈಲಾಗುತ್ತಾ? ಇಟ್ಸ್ ಆಟೋಮೆಟಿಕ್ ಪ್ರೊಸೆಸ್, ನ್ಯಾಚುರಲ್ ಪ್ರೊಸೆಸ್ ಅದು. ಸೊ ನಮ್ಮ ಲಂಗ್ಸ್ ಕೆಲಸ ಮಾಡೋದು ನಿಲ್ಲಿಸೋಕ್ಕಾಗುತ್ತೆ ಸ್ವಲ್ಪ ಹೊತ್ತು? ಇಲ್ಲ. ಕಿಡ್ನಿ ಫಂಕ್ಷನ್ಸ್, ನಾವು ಅನ್ವಾಲಂಟ್ರಿ ಒಂದು ಸಿಸ್ಟಮ್ ಇದೆ ಬಾಡಿಯಲ್ಲಿ. ವಾಲಂಟ್ರಿ, ಅನ್ವಾಲಂಟ್ರಿ ಸಿಸ್ಟಮ್ ಅಂತ ಕರಿತೀವಿ. ಅನ್ವಾಲಂಟ್ರಿ ಸಿಸ್ಟಮನ್ನು ಯಾವ್ದು ನಿಲ್ಲಿಸೋಕ್ಕಾಗಲ್ಲ, ಯಾಕಂದರೆ ಅದರ ಕಂಟ್ರೋಲಲ್ಲಿ ನೇಚರ್ ಕೈಯಲ್ಲಿದೆ. ಹೌದು. ಯಾವುದು ನೇಚರ್ ಕೈಯಲ್ಲಿದೆಯೋ ಅದನ್ನು ನಮ್ಮ ಕೈಯಲ್ಲಿ ತಂದುಕೋಬೇಕು ಅಂತ ಅಂದುಕೊಳ್ಳೋದು ಮೂರ್ಖತನ.
ಸೊ ಮೌನವೂ ಕೂಡ ಅಷ್ಟೇ. ಮೌನ ನಾವಾಗೆ ಕಂಟ್ರೋಲ್ ಮಾಡಿ ಮಾಡೋದು, ಅದು ಕೇವಲ ನಿಶ್ಶಬ್ದ. ಮೌನ ಅಲ್ಲ ಅದು. ಅದು ಮೌನ ಅನ್ನೋದು ನೇಚರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾವು ಅದನ್ನು ಅಭ್ಯಾಸ ಮಾಡ್ಬೋದು ಬೇಕಾರೆ ಆಗಲಿ. ಇದ್ದಕ್ಕಿದ್ದಂಗೆ ಈಗ ಮಾತು ನಿಲ್ಲಿಸಿದ ತಕ್ಷಣ ಹೆಂಗೆ ನಿಶಬ್ದ ಬಂದುಬಿಡುತ್ತೆ, ಹಂಗೆ ಮೌನ ಬರಲ್ಲ. ಹಂಗೆ ಎಲ್ರಿಗೂ ಕೂಡ ಟಕ್ ಅಂತ ಮೌನಕ್ಕೆ ಹೋಗೋಕ್ಕಾಗಲ್ಲ. ಮೌನಕ್ಕೆ ಶರಣ ಹೋದರು ಅಂದರೆ ಅಲ್ಲ, ಮಾತುಗಳಿಗೆ ಶರಣ ಹೋದರು ಅಷ್ಟೇ. ಮಾತುಗಳು ನಿಲ್ಲಿಸಿದರು ಅಷ್ಟೇ. ಇವತ್ತು ಕೆಲವರು ಮನೆಯಲ್ಲಿ ಮೌನ ಮಾಡ್ತಿರ್ತಾರೆ. ನಾನು ಇವತ್ತು ಒಂದು ವಾರ ಈ ವಾರ ಮೌನವ್ರತ ಅಂತ ಮಾಡ್ತಾರೆ. ಮೌನವ್ರತ ಮಾಡೋಕ್ಕೆ ನಿಶಬ್ದ ವ್ರತ ಅಷ್ಟೇ. ಅದು ಶಬ್ದ ಇರೋದಿಲ್ಲ ಅಷ್ಟೇ. ಅಲ್ಲಿ ಬೇಕಾದಷ್ಟು ಆಲೋಚನೆಗಳು ಇರ್ತವೆ. ಅವ್ರು ಆ್ಯಕ್ಷನ್ ಮಾಡಿ ಹೇಳ್ತಾರೆ, ಎಲ್ಲ ಮಾಡ್ತಾರೆ. ಸೊ ಅದರಿಂದ ಏನು ಪ್ರಯೋಜನ ಇಲ್ಲ. ನಿಶಬ್ದದಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಒಂದು ಶಕ್ತಿಯನ್ನು ನಾವು ಅಂದರೆ ನಾವು ಉಳಿಸ್ಕೋಬೋದು. ವೇಸ್ಟ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಲ್ಲಿ ಅಷ್ಟು ಬಿಟ್ಟರೆ ನಿನಗೆ ಅದರಿಂದ ನಿಶಬ್ದದಿಂದ ಏನು ದೊಡ್ಡ ಒಂದು ಉಳಿತಾಯ ಇಲ್ಲ. ಅಂದರೆ ಇದು ಮೌನ ಅನ್ನೋದು ಇಟ್ಸ್ ಅ ಸ್ಟೇಟ್ ಆಫ್ ಬೀಯಿಂಗ್ ಅಥವಾ ಏನಿದೆ ಆ್ಯಕ್ಚುಲಿ? ಮೌನ ಅನ್ನೋದು ಎಲ್ಲಿ ಬರುತ್ತೆ ಹೇಳಿ, ಸ್ವಲ್ಪ ಆಲೋಚನೆ ಮಾಡಿ. ಯಾವುದಕ್ಕೆ ನಾವು ಮೌನ ಅಂತ ಇದೀವಿ ಹೇಳಿ? ಅದೇ ಥಾಟ್ಸ್ ಇಲ್ಲದೆ ಇರ್ತಕ್ಕಂಥ ಒಂದು ಸ್ಥಿತಿ, ಆಲೋಚನೆಗೆ ಮೌನ ಅಂತ ಇದೀವಿ ಅಂತ ಅಂದ್ಕೊಳ್ತಾ ಇದ್ದೀವಿ. ಅಂದರೆ ಆಲೋಚನೆ ನಿಲ್ಲಬೇಕು. ಕೆಲವರು ಹೇಳ್ತಾರೆ ಧ್ಯಾನದಲ್ಲಿ ಆಲೋಚನಾ ರಹಿತ ಸ್ಥಿತಿಗೆ ಹೋಗ್ತೀನಿ ಅಂತ. ಅದು ವಿಪರೀತವಾದ ಆಲೋಚನೆ ಬರ್ತಾ ಇದ್ರೆ ಅದು ಅದು ಒಂದು ಶುದ್ಧ ಸುಳ್ಳು. ಆಲೋಚನಾ ರಹಿತ ಸ್ಥಿತಿ ಅಂತ ಒಂದು ಇರೋದಿಲ್ಲ. ಓಕೆ, ಮನಸ್ಸು ಅಂದ್ರೇ ಆಲೋಚನೆಗಳ ಒಂದು ಸಮೂಹ. ಆಲೋಚನೆಗಳು ಮಾಡ್ತಾನೆ ಇರ್ತದೆ. ಅಂದರೆ ಇವಾಗ ನನಗೆ ಮನಸ್ಸಿದೆ, ಮನುಷ್ಯ ಅಂದಮೇಲೆ ನನಗೊಂದು ದೇಹ ಇದೆ, ಮನಸ್ಸು ಅನ್ನೋದಿದೆ. ಮನಸ್ಸು ಅನ್ನೋದು ಎಲ್ಲಿ ಇರುತ್ತೋ ಅಲ್ಲಿ ಆಲೋಚನೆಗಳು ಇದ್ದೇ ಇರುತ್ತೆ ಆ್ಯಕ್ಚುಲಿ. ನೀವೀಗ ಅಂದರೆ ಆಲೋಚನಾ ರಹಿತ ಸ್ಥಿತಿಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು, ಅಂದರೆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ಒಂದು ಪೀಕ್ ಪಾಯಿಂಟಲ್ಲಿ ಮತ್ತೆ ಅದನ್ನು ಮೌನ ಅಂತಲೇ ಕರಿಬೋದು, ಸೈಲೆನ್ಸ್ ಅನ್ನೋಕ್ಕಾಗಲ್ಲ, ಮೌನಕ್ಕೆ ಹೋಗಿ ರೀಚ್ ಆಗುತ್ತೆ. ಅಲ್ಲಿ ಏನು ನಡೀತಾ ಇರ್ಬೋದು? ಸ್ವಲ್ಪ ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೋಬೇಕು ನಾವು. ಮೆಡಿಟೇಷನ್ ಅಂತ ಅನ್ನೋದಕ್ಕಿಂತ ಧ್ಯಾನ ಅನ್ನೋಣ. ಯಾಕಂದರೆ ಮೆಡಿಟೇಷನ್ ಅನ್ನೋ ವರ್ಲ್ಡ್ ಇಟ್ ಸೆಲ್ಫ್ ಇಸ್ ಅ ರಾಂಗ್. ಓಕೆ, ಬಟ್ ನಮ್ಮ ಅನುಕೂಲಕ್ಕೆ ನಾವು ಮಾತಾಡ್ತಾ ಇರ್ತೀವಿ ಮೆಡಿಟೇಷನ್ ಅಂತ. ಮೆಡಿಟೇಷನ್ಗೂ ಧ್ಯಾನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಮೆಡಿಟೇಷನ್ ಇಸ್ ನಾಟ್ ಎ ಮೌನ, ಮೆಡಿಟೇಷನ್ ಇಸ್ ನಾಟ್ ಎ ಧ್ಯಾನ. ಒಂದು ಪಕ್ಕ ನಾವು ಧ್ಯಾನವನ್ನು ಮಾಡುವಂಥ ಧ್ಯಾನವನ್ನು ನಾವು ಮಾಡಬೇಕಾದ್ರೆ, ಧ್ಯಾನ ಮಾಡೋಕ್ಕೂ ಆಗಲ್ಲ, ಬಟ್ ಧ್ಯಾನಕ್ಕೆ ನಾವೇನಾದರೂ ಉಪಕ್ರಮಿಸಿದರೆ, ಧ್ಯಾನ ಮಾಡಬೇಕು ಅಂತ ನಾವು ನಿರ್ಧಾರ ಮಾಡಿ ಕೂತ್ಕೊಂಡ್ರೆ, ಧ್ಯಾನದಲ್ಲಿ ನಮ್ಮ ಮೈಂಡ್ ಜೀರೋ ಆಗುತ್ತೆ ಅಂತ ಹೇಳ್ತೀವಿ ನಾವು. ಓಕೆ, ಜೀರೋ ಅಂದ್ರೆ ಏನು? ನಥಿಂಗ್ನೆಸ್. ಅದು ಏನು? ವಾಟ್ ಈಸ್ ದಟ್? ಜೀರೋ ಅಂದರೆ ಪ್ರೆಸೆಂಟಲ್ಲಿರುತ್ತೆ. ಅಂದರೆ ದೆರ್ ಈಸ್ ನೋ ಫ್ಯೂಚರ್, ದೆರ್ ಈಸ್ ನೋ ಪಾಸ್ಟ್. ಓಕೆ, ಪ್ರೆಸೆಂಟಲ್ಲಿರುತ್ತೆ. ಜಸ್ಟ್ ಪ್ರೆಸೆಂಟಲ್ಲಿದ್ದಾಗ ನೀನು ಕಂಪ್ಲೀಟ್ ಎಲ್ಲ ಸೈಲೆನ್ಸ್, ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಸೈಲೆಂಟ್ ಇದ್ದು ಪ್ರೆಸೆಂಟಲ್ಲಿದ್ದಾಗ ಪ್ರೆಸೆಂಟಲ್ಲಿ ಇರುತ್ತೆ ಮೈಂಡು. ಮೈಂಡ್ ಇಲ್ದಂಥ ಸ್ಥಿತಿ ಇರಲ್ಲ, ಪ್ರೆಸೆಂಟಲ್ಲಿ ಇರುತ್ತೆ ಮೈಂಡು. ಪ್ರೆಸೆಂಟ್ ಅಂದ್ರೇನು? ಟೋಟಲ್ ಎಂಟೈರ್ ಯೂನಿವರ್ಸ್ ಸೇರಿದ್ರೆ ಪ್ರೆಸೆಂಟ್. ಸೊ ಆ ಒಂದು ಸ್ಥಿತಿಯೊಳಗಡೆ ಬಂದಾಗ ನಿನಗೇನು ಗೊತ್ತಾಗಲ್ಲ. ನೋಡಿ, ಕಂಪ್ಲೀಟಾಗಿ ನಾನು ಒಂದು ಸಾರಿ ಧ್ಯಾನಕ್ಕೆ ಎಂಟ್ರ್ ಆದ ತಕ್ಷಣ ನಾನು ಥಾಟ್ಸ್ ನಿಂತ್ಕೊಂಡು ಹೋಗ್ಬಿಡುತ್ತೆ. ಅಂದರೆ ಅಲ್ಲಿ ಪ್ರೆಸೆಂಟಲ್ಲಿ ಇದೆ, ಥಾಟ್ ಅನ್ನೋದು ಪ್ರೆಸೆಂಟಲ್ಲಿದೆ. ಫ್ಯೂಚರ್ ಮತ್ತು ಪಾಸಿಟಿವ್ ಬರ್ತಾ ಇಲ್ಲ. ಇವಾಗ ನಮಗೇನಾಗ್ತಾ ಇದೆ, ಇವಾಗ ಎವ್ರಿ ಮೂಮೆಂಟಲ್ಲಿ ಹಿಂಗೆ ಹೋಗ್ತಾ ಇದೆ, ಹಿಂಗೆ ಬರ್ತಾ ಇದೆ, ಹಿಂಗೆ ಹೋಗ್ತಾ ಇದೆ, ಹಿಂಗೆ ಬರ್ತಾ ಇದೆ, ಇದು ಟಕ 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 ಹೊಡ್ಕೋತಾ ಇದೆ. ಆದ ಕಾರಣ ನಮಗೀಗ ಮನಸ್ಸಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಪ್ರೆಸೆಂಟಲ್ಲಿ ಬಂತು ಅಂತ ಅಂದ್ಕೊಳ್ಳಿ, ಅಂದರೆ ಏನೇ ಇಲ್ದಂಗೆ ವೈಬ್ರೇಟ್ ಆಗದೇ ಇದ್ದ ಒಂದು ಸೈಲೆನ್ಸ್ ಸ್ಥಿತಿ ಬಂತು ಅಂತ ಅಂದ್ಕೊಳ್ಳಿ, ಇದೆಯಾ ಇಲ್ಲ ನಮಗೆ ಅನುಮಾನ ಬರುತ್ತೆ. ಆ ಸಮಯದಲ್ಲಿ ಉಸಿರಾಡ್ತಾ ಇದೆಯಾ ನಮಗೆ ಅನುಮಾನ ಬರುತ್ತೆ. ಉಸಿರು ತೊಗೋತಾ ಇದೀವ, ಬಿಡ್ತಾ ಇದೀವ, ಗೊತ್ತಿಲ್ಲ ನಮಗೆ. ನಿಜವಾಗ್ಲೂ ನಾವು ಒಂದು ಜಾಗೃತಾವಸ್ಥೆ ಅಂತ ಕರೀತಾರೆ ಅದನ್ನು ಅವೇಕನ್ ಸ್ಟೇಟ್ ಅಂತ. ಸೊ ಆ ಸ್ಟೇಟ್ಗೆ ನಿಜವಾಗ್ಲೂ ನೀನು ಧ್ಯಾನದಲ್ಲಿ ಆ ಒಂದು ಸ್ಟೇಟ್ಗೆ ತಲುಪಿದಾಗ ನಿನಗೆ ಆ ಜಾಗೃತಾವಸ್ಥೆ ಸ್ಥಿತಿ ಇತ್ತು ಅಂತಂದರೆ ನಿನಗೆ ಗೊತ್ತಾಗುತ್ತೆ ಉಸಿರಾಡ್ತಾ ಇದೀವ ಇಲ್ಲ. ಉಸಿರು ತೊಗೋತಾ ಇದೀವ. ಇವಾಗ ಫಸ್ಟ್ ಸ್ಟಾರ್ಟಿಂಗ್ ಏನು ಮಾಡ್ತೀವಿ, ಉಸಿರಿನ ಕಡೆ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಅವಾಗ ಉಸಿರು ಕೇಳಿಸ್ತಾ ಇರ್ತದೆ ನಮಗೆ. ಸ್ಟಾರ್ಟಿಂಗಲ್ಲಿ ಸೈಲೆನ್ಸಾಗಿ ಕೇಳಿಸ್ತಾ ಒಂದು 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 ಟೈಮ್ ಬಂದಾಗ ಏನಾಗುತ್ತೆ, ನಿಂತ್ಕೊಂಡು ಹೋಗುತ್ತೆ. ಅವಾಗ ಅನುಮಾನ ಬರೋಕ್ಕೆ ಶುರು ಆಗುತ್ತೆ, ನಾನು ಉಸಿರು ತೊಗೊತಾ ಇದ್ದೀನ ಬಿಡ್ತಾ ಇದ್ದೀನ.
ಯಾಕಂದ್ರೆ ದಟ್ ಇಸ್ ಎ ಪ್ರೆಸೆಂಟ್ ಸ್ಟೇಟ್. ಒನ್ಸ್ ಯು ಎಂಟರ್ ಇನ್ ಟು ದ ಪ್ರೆಸೆಂಟ್ ಸ್ಟೇಟ್, ಅವಾಗ ನಿನಗೆ ಗೊತ್ತಾಗುತ್ತೆ ತೊಗೊತಾ ಇದೆಯಾ ಬಿಡ್ತಾ ಇದೆಯಾ. ಯಾಕಂದರೆ ಪ್ರೆಸೆಂಟ್ ಸ್ಟೇಟಲ್ಲಿ ಏನೂ ಇಲ್ಲ ಅಲ್ಲಿ. ಅಲ್ಲಿ ನಾನು ಆ ಒಂದು ಸ್ಟೇಟಿಗೆ ರೀಚ್ ಆದಾಗ ನಾನು ತಗೋತಾ ಇದ್ದೀನೋ ಇಲ್ವೋ ಅನ್ನೋವಂಥ ಕ್ವಶನ್ ಬಂತು ಅಂದರೆ ಮತ್ತೆ ನಾನು ಪ್ರೆಸೆಂಟ್ ಸ್ಟೇಟಿಂದ ಹೊರಗಡೆ ಬಂದಿದ್ದೀನಿ. ಇಲ್ಲ 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 ಇಲ್ಲ, ಅದೇ ತಪ್ಪು. ಇವಾಗ ನಾನು ಪ್ರೆಸೆಂಟ್ ಸ್ಟೇಟಿಂದ ಹೊರಗೆ ಬಂದಿದ್ದೀನಿ ಅಂತ, ಅದಕ್ಕೆ ಇಲ್ಲಿ ಸ್ವಲ್ಪ ಅಭ್ಯಾಸ ಬೇಕು. ನಾವು ಮಾತೆತ್ತಿರ ಪ್ರಶ್ನೆಗಳು ಹಾಕ್ಕೊಂಡು ಅದಕ್ಕೆ ಆನ್ಸರ್ ತೊಗೊಳ್ಳೋಂಥ ಸ್ಟೇಟ್ ಬೇರೆ, ಅಬ್ಸರ್ವಿಂಗ್ ಸ್ಟೇಟ್ ಬೇರೆ. ನಾನು ಹೇಳ್ತಾ ಇರೋದು ನನ್ನನ್ನು ನಾನು ಅಬ್ಸರ್ವ್ ಮಾಡ್ತಾ ಇರ್ತೇನೆ. ಅಬ್ಸರ್ವ್ ಮಾಡಬೇಕಾಗಿರ್ತಕ್ಕಂಥ ಕ್ಷಣದಲ್ಲಿ ನಡೆಯತಕ್ಕಂಥ ಕ್ರಿಯೆಗಳ ಬಗ್ಗೆ ಅಬ್ಸರ್ವೇಷನ್ ಇರುತ್ತೆ, ಪ್ರಪಂಚದ ಬಗ್ಗೆ ಅಬ್ಸರ್ವೇಷನ್ ಇರಲ್ಲ. ನಿನ್ನ ಅಬ್ಸರ್ವೇಷನ್ ಎಲ್ಲವೂ ಕೂಡ, ಗಮನವೆಲ್ಲವೂ ಕೂಡ ನಿನ್ನ ಉಸಿರಿನ ಕಡೆ ಇರುತ್ತೆ. ಅವಾಗ ಟೋಟಲ್ ಆಗಿ ಅಲ್ಲಿ ಬಂದು ಕುತ್ಕೊಂಡ್ಬಿಟ್ಟಿರ್ತೀಯ ನೀನು. ಸೊ ಅದು ದಟ್ ಈಸ್ 100% ಪ್ರೆಸೆಂಟ್ ಸ್ಟೇಟ್. ಅದು ಆ ಪ್ರೆಸೆಂಟ್ ಸ್ಟೇಟಲ್ಲಿ ನೀನು ಕೂಡ ಇರಲ್ಲ. ಯಾಕೆಂದರೆ ಗಮನಿಸೋನು ಇದ್ರೆ ತಾನೇ ಗಮನ ಇರೋದು. ಓಕೆ, ನೀನು ಕೂಡ ಇರಲ್ಲ ಅವಾಗ. ಅಲ್ಲಿ ಕೇವಲ ಅಬ್ಸರ್ವೇಷನ್ ಇರುತ್ತೆ. ಅಬ್ಸರ್ವ್ ಇರುತ್ತೆ ಅಷ್ಟೇ. ಅಬ್ಸರ್ವ್ ಅಂದರೆ ನಾನೇ ಉಸಿರಾಗ್ಬಿಟ್ಟಿರ್ತೀನಿ. ಓಕೆ, ಉಸಿರು ನಾನಾಗಿರ್ತೀನಿ. ಇವಾಗ ನಾನು ಉಸಿರಾಡ್ತಾ ಇದ್ದೀನಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಉಸಿರಾಡೋದು ಬೇರೆ, ಉಸಿರು ನಾನಾಗೋದು ಬೇರೆ. ಓಕೆ, ಪ್ರೆಸೆಂಟ್ ಸ್ಟೇಟು ಅಂತಂದರೆ ಉಸಿರು ನಾನಾಗೋದು. ಓಕೆ, ನಾನು ಉಸಿರಾಡೋದಲ್ಲ. ಇಲ್ಲಿ ನಾನು ಉಸಿರಾಡಿದ್ರೆ ನಾನು ಬೇರೆ, ಉಸಿರಾಡೋದು ಬೇರೆ. ಇಲ್ಲಿ ಏನಾಗ್ತಾ ಇದೆ, ದೇಹ ಉಸಿರಾಡ್ತಾ ಇದೆ, ಗಮನಿಸ್ತಾ ಇದ್ದೀನಿ ನಾನು. ಸೊ ನಾನೇ ಉಸಿರಾದರೆ ಅಂದರೆ ಇಲ್ಲಿ ಉಸಿರು ಅನ್ನೋದು ಇಟ್ಸ್ ಅ ಬಿಗ್ಗರ್ ಆಸ್ಪೆಕ್ಟ್ಸ್ ಆಫ್ ಲೈಫ್ ಅಂತೀರಾ ಆ್ಯಕ್ಚುಲಿ. ಇದು ಹೋಲ್ ದೇರ್ ಈಸ್ ನೋ ಬಿಗ್ಗರ್, ದೇರ್ ಇಸ್ ನೋ ಸ್ಮಾಲರ್. ಅಂದರೆ ನಾವು ಹೋದ ಎಪಿಸೋಡಲ್ಲಿ ಮಾತಾಡ್ತಾ ಹೋದ್ವಿ ಒಂದು ಯೂನಿವರ್ಸಲ್ ಸೋಲ್ ಅಂತ ಹೇಳಿ ಅನ್ಕೋತ ಹೋಗಿ. ಅದೇ ಉಸಿರಾಡ್ತಾ ಇದ್ದಾನೆ, ಉಸಿರಿಲ್ಲದೆ ಅಂತ ಹೇಳಿ ಒಂದು ಮಾತು ಬಂತು ಆ್ಯಕ್ಚುಲಿ. ಸೊ ಅಲ್ಲಿಂದ ಈ ಒಂದು ಅದಕ್ಕೆ ನೀವು ಕನೆಕ್ಟ್ ಮಾಡ್ತಾ ಇದ್ದೀರಿ. ಆ ಸ್ಟೇಟ್ನ ನಾವು ನೋಡ್ಬೋದು ಮೆಡಿಟೇಷನಲ್ಲಿ, ಧ್ಯಾನದಲ್ಲಿ ನೋಡ್ಬೋದು. ಅದನ್ನು ನಾನು ಇವಾಗ ಅದೇ ಹೇಳಿದೆ, ಉಸಿರು ಆಡ್ತಾ ಇದೆಯಾ ಇಲ್ಲ ಅನ್ನೋ ಒಂದು ಅನುಮಾನ ಬರುತ್ತೆ ಅಂತ ಹೇಳಿದ್ನಲ್ಲ, ಅದನ್ನು ನೋಡ್ಬೋದು ನಾವು ಧ್ಯಾನದಲ್ಲಿ. ಯಾಕಂದರೆ ಉಸಿರಿದ್ದರೆ ಉಸಿರಾಡ್ತೀವಿ. ನಾನೇ ಉಸಿರಾದರೆ ಆಡೋದಲ್ಲಿದ್ದ ಬಂತು, ಅಲ್ಲಿ ಅಬ್ಸರ್ವರೇ ಇಲ್ಲ. ಇದು ಕೀನ್ ಅಬ್ಸರ್ವೇಷನ್ನಲ್ಲಿ ನಮಗೆ ಈ ಸ್ಟೇಟ್ ಆಫ್ ಮೈಂಡಿಗೆ ಹೋಗೋದಕ್ಕೆ ಸಾಧ್ಯ. ಕೀನ್ ಅಬ್ಸರ್ವೇಷನ್ ಬರುತ್ತೆ ಇದು. ಅಂದರೆ ಇದು ಪ್ರಾಕ್ಟೀಸ್ ಆಗಬೇಕಿದು. ಇವತ್ತು ನಾವು ಒಂದಿನ ಕೂತ್ಕೊಂಡೆ, ಒಂದು ವಾರ ಕೂತ್ಕೊಂಡೆ, ತಿಂಗಳು ಕೂತ್ಕೊಂಡೆ ಅಲ್ಲ. ಇದರ ಬಗ್ಗೆ ನನಗೆ ನನ್ನಲ್ಲಿ ಒಂದು ಕ್ಯೂರಿಯಾಸಿಟಿ ಬರಬೇಕು. ಏನೋ ತಿಳ್ಕೋಬೇಕು, ಏನು ನೋಡಬೇಕು, ಆ ಮೌನ ಅಂದರೆ ಏನು ಅಂತಂದು ಅರ್ಥ ಮಾಡ್ಕೋಬೇಕು. ಆ ಕ್ಯೂರಿಯಾಸಿಟಿ ಬಂದಾಗ ನನಗೆ ಡೆಫಿನೆಟ್ಟಾಗಿ ಒನ್ ಅದರ್ ಡೇ ಅದು ಒಂದು ಸ್ಟೇಟ್ ಆಫ್ ಮೈಂಡ್ ಗೊತ್ತಾಗುತ್ತೆ ನನಗೆ ಅವಾಗ. ಇಲ್ಲಿ ಉಸಿರಿಲ್ಲ, ಉಸಿರಾಡೋರು ಇಲ್ಲ, ಯಾರೂ ಇಲ್ಲ. ಜಸ್ಟ್ ನಾನು ಏನು ಗೊತ್ತಿಲ್ಲ, ನನಗೆ ಉಸಿರಾಡ್ತಾ ಇದೆಯಾ ಗೊತ್ತಿಲ್ಲ, ನಾನು ಇದೀನ ಇಲ್ಲ ಗೊತ್ತಿಲ್ಲ, ನಾನು ಏನು ಮಾಡ್ತಾ ಇದ್ದೇನೋ ಗೊತ್ತಿಲ್ಲ, ಏನೂ ಇಲ್ಲದೆ ಅದೊಂದು ಸ್ಥಿತಿನ ವಿವರಣೆ ಮಾಡದೇ ಇರ್ತಕ್ಕಂಥ ಸ್ಥಿತಿ ಬಂದ್ಬಿಡುತ್ತೆ. ಸೊ ಅದನ್ನು ನಾನು ವಿವರ ಮಾಡಿ ಹೇಳಕ್ಬೇಕ. ಒಂದು ಸ್ವೀಟ್ ತಿಂದು ನಾನು ಸಿಹಿ ಇದೆ ಅಂತ ಹೇಳ್ಬೋದು, ಬಟ್ ಅದನ್ನು ವಿವರಿಸಿ ಅಂತಂದರೆ ಹೇಳೋಕ್ಕಲ್ಲ ನನ್ನ ಹತ್ರ. ಈಗ ಅನ್ಭವಿಸ್ಬೇಕು. ನಿಮಗೆ ನಾನು ಒಂದು ಬಾಳೆಹಣ್ಣು ಕೊಡ್ಬೋದು, ಒಂದು ಮಾವಿನ ಹಣ್ಣು ಕೊಡ್ಬೋದು, ಒಂದು ದ್ರಾಕ್ಷ ಕೊಡ್ಬೋದು, ಮೂರು ಸಿಹಿಯಾಗಿರುತ್ತೆ. ಬಟ್ ಏನು ವ್ಯತ್ಯಾಸ ಇದೆ ಅದರಲ್ಲಿ ಅಂತ ಹೇಳಿ ಅಂತಂದ್ರೆ ನಾನು ಏನಂತ ಹೇಳಿ ನಾನು. ಸೊ ಅವಾಗ ಏನು ಮಾಡ್ಬೋದು ಅಂದರೆ ನನ್ನ ಕೈಲಿ ಹೇಳೋಕ್ಕಾಗಲ್ಲ, ಆದ್ರೆ ನೀನೇ ತಿನ್ನಪ್ಪ, ತಿಂದು ನೋಡು ಗೊತ್ತಾಗುತ್ತೆ. ಜಸ್ಟ್ ಇವಾಗ ಇಷ್ಟೇ. ಮೌನ ಅಂತಂದರೆ ಮಾತುಗಳಿಂದ ಸರಿದು ವಾಪಸ್ ಬಂದ ಮೌನ ಅಲ್ಲ ಅದು. ಮೌನ ಅಂದರೆ ಆ ಸ್ಥಿತಿ. ಅದು ಮೌನ ಅನ್ನೋದು ಒಂದು ಸ್ಥಿತಿ. ಅದನ್ನು ಅಭ್ಯಾಸಪೂರಿತವಾಗಿ ಮಾಡ್ತಾ 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 ಆ ಸ್ಥಿತಿ ತಲುಪಬೇಕೇ ಹೊರತು ಮಾತುಗಳನ್ನು ನಿಲ್ಲಿಸಿದರೆ ಮೌನ ಅಲ್ಲ. ಓಕೆ, ಮಾತುಗಳನ್ನು ನಿಲ್ಲಿಸುವ ಮೌನ ನಿಶಬ್ದ ಅಷ್ಟೇ. ಅದು ನಿನ್ನ ಮನಸ್ಸಿನಲ್ಲಿ ಹಲವಾರು ಆಲೋಚನೆಗಳು ಬಂದು ಬಂದು ಹೋಗ್ತಾನೆ ಇರ್ತದೆ. ಇನ್ನೂ ನೀನು ಮೌನವಾಗಿದ್ದ ಇನ್ನೂ ಜಾಸ್ತಿ ಆಲೋಚನೆ ಮಾಡ್ತೀಯ, ನೀನು ಇನ್ನೂ ಪರಿಪರಿಯಾಗಿ ಆಲೋಚನೆ ಮಾಡ್ತೀಯ. ಅಂದರೆ ಅಲ್ಲಿ ನಾನು ಸೈಲೆಂಟ್ ಆಗಿದ್ದೀನಿ, ಮೌನವಾಗಿಲ್ಲ ಅಂತ. ಆ್ಯಕ್ಚುಲಿ ಹೌದು, ನಿಶಬ್ದವಾಗಿದೆಯಾ, ಮೌನವಾಗಿಲ್ಲ. ಮೌನವಾಗಿರೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅಭ್ಯಾಸ ಇಲ್ಲ. ಮೌನದ ಕುರಿತು ನೀನಾದರೂ ಅಭ್ಯಾಸ ಮಾಡಬೇಕು ಅಂತಂದರೆ ಬೆಳಗಿನ ಜಾವ ಹೇಳೋದನ್ನು ಕಲಿಬೇಕು. ಬೆಳಗಿನ ಜಾವ ಎದ್ದುಬಿಟ್ಟು ಇನ್ನೂ ಸೂರ್ಯೋದಯಕ್ಕೆ ಮುಂಚೆ ಸೂರ್ಯೋದಯ ಒಂದು ಸ್ಥಿತಿಯನ್ನು, ಆ ಸೂರ್ಯ ಉದಯಿಸುವ ಒಂದು ಇದನ್ನು ನೋಡುವಂಥ ಒಂದು ಅಭ್ಯಾಸವನ್ನು ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ಯಾವುದೇ ಒಂದು ಸಮುದ್ರ ತೀರದಲ್ಲಿ ಕೂತ್ಕೊಂಡು
ಆ ಒಂದು ಅಲೆಗಳನ್ನು ಒಂದು ವೀಕ್ಷಣೆ ಮಾಡೋದು, ಸಮುದ್ರವನ್ನು ವೀಕ್ಷಣೆ ಮಾಡೋದು, ಪ್ರಕೃತಿಯನ್ನು ವೀಕ್ಷಣೆ ಮಾಡೋದ್ರಿಂದ ಮೌನ ಅಭ್ಯಾಸ ಪ್ರಾರಂಭ ಆಗುತ್ತೆ. ಅಲ್ಲಿ ರಿಯಲ್ ಆಗಿರ್ತಕ್ಕಂಥ ಮೌನನ ಎಕ್ಸ್ಪೀರಿಯನ್ಸ್ ಮಾಡಿ. ಹೌದು. ಅದಕ್ಕೆ ಸಂಜೆ ಹಕ್ಕಿಗಳು ತಮ್ಮ ಗೂಡಿಗೆ ಮರಳ್ತಾ ಇರ್ತವೆ, ಆ ಒಂದು ಪ್ರಸಂಗವನ್ನು ನೋಡ್ತಕ್ಕಂಥ ಆ ಒಂದು ಇದನ್ನು ನೋಡ್ತಕ್ಕಂಥದ್ದಾಗಿರ್ಬೋದು. ಆಮೇಲೆ ಇನ್ನೇನು ಮಳೆ ಬರುತ್ತೆ ಅನ್ನೋ ಕಾರ್ಮೋಡಗಳು ಮುಸುಗಿರ್ತದೆ, ಇನ್ನು ನಿಶಬ್ದವಾಗಿರ್ತಕ್ಕಂಥ ಕಾರ್ಮೋಡಗಳು, ಗುಡುಗು ಮಿಂಚು ಎಲ್ಲ ಆಗಿ ಒಂದು ನಿಶಬ್ದವಾದ ಕಾರ್ಮೋಡಗಳನ್ನು ವೀಕ್ಷಣೆ ಮಾಡುವುದು. ಇನ್ನೇನು ಮಳೆ ತುಂತುರುಗಳು ಸ್ಟಾರ್ಟ್ ಆಗಬೇಕು, ಆವಾಗ ನಿನಗೆ ಒಂದು ಪ್ರಗಾಢವಾದ ಮೌನ ಬರುತ್ತೆ ನನ್ನ ಮನಸ್ಸಲ್ಲಿ. ಸೊ ಅಂದರೆ ನೇಚರ್ನಲ್ಲಿ ಮೌನ ಇದೆ. ನೇಚರು ಮೌನವಾಗಿ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದೆ. ನಾನೇನಾದರೂ ಮೌನವನ್ನು ಅಭ್ಯಾಸ ಮಾಡಬೇಕು ಅಂತಂದರೆ ನೇಚರ್ ಜೊತೆಗೆ ನಾನು ಮಿಂಗಲಾಗೋದನ್ನು ಕಲಿಬೇಕು. ಸೊ ಅದಕ್ಕೆ ಈ ಸ್ವಲ್ಪ ಕಾಡು ಒಳಗಡೆ ಹೋಗ್ಬೇಕು, ಡೀಪ್ ಫಾರೆಸ್ಟಲ್ಲಿ ಹೋಗ್ಬೇಕು. ಹೋದಾಗ ನಿನಗೆ ಒಂದು ಮೌನದ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಪ್ರಜ್ಞೆ ಬರುತ್ತೆ. ನಾವು ಬಂಡೀಪುರ ಫಾರೆಸ್ಟ್ಗೆ ಹೋಗಿದ್ವಿ. ಓಕೆ. ಅಲ್ಲಿ ನಮ್ಮ ಒಬ್ಬ ಸ್ನೇಹಿತರು ಡೀಪ್ ಫಾರೆಸ್ಟಲ್ಲಿ ಸುಮಾರು ಒಂದು ಫಾರೆಸ್ಟ್ ಒಳಗಡೆ ಒಂದು 30-35 ಕಿಲೋಮೀಟ್ರ್ ಒಳಗಡೆ ಹೋದ್ಮೇಲೆ ಒಂದು ಮನೆ ಕಟ್ಟಿದ್ದಾರೆ ಅದು. ಸೊ ಅದು ಹೆಂಗೆ ಸಿಕ್ತು ಅವ್ರಿಗೆ ಜಾಗ ಬೇಕಾದ್ರೆ, ಯಾಕಂದರೆ ಫಾರೆಸ್ಟಲ್ಲಿ ಕಟ್ಟಂಗಿಲ್ಲ. ಅದೇನೋ ಯಾವುದೋ ಹೆಂಗೆ ತೊಗೊಂಡ್ರೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾವು 3 ಜನ ಹೋಗಿದ್ವಿ ಆ ಫಾರೆಸ್ಟ್ಗೆ. ಹೋಗ್ಬೇಕಾದ್ರೆ ಒಬ್ಬ ಗಾರ್ಡ್ ಬರ್ತಾನೆ, ನಮ್ಮನ್ನು ಕರ್ಕೊಂಡು ಹೋಗ್ತಾನೆ ಒಳಗಡೆ. ಹೋದ ತಕ್ಷಣ ಅಲ್ಲೆಲ್ಲ ಲಾಕ್ ಮಾಡಿಬಿಡ್ತಾರೆ ಒಳಗಡೆ. ಯಾಕಂದರೆ ಅಲ್ಲೆಲ್ಲ ತುಂಬ ಚಿರತೆಗಳು, ಹುಲಿಗಳು ಬರ್ತವೆ, ಕಾಡು ಪ್ರಾಣಿಗಳೆಲ್ಲ ಬರ್ತವೆ, ಆನೆಗಳು ಬರ್ತವೆ ತುಂಬ. ಅದಕ್ಕಾಗಿ ಅಲ್ಲಿ ಅಡಿಗೆ ಮಾಡಬೇಕಾದ್ರೂ ಕೂಡ ಆ ಹೊಗೆ ಕೂಡ ಬರಬಾರ್ದು. ಆ ಥರ ಪ್ಲ್ಯಾನ್ ಮಾಡಿರ್ತಕ್ಕಂಥ ಅಡಿಗೆ ಮಾತ್ರ ಇರ್ತದೆ ಅಲ್ಲಿ. ಯಾಕಂದರೆ ಆ ಹೊಗೆನೂ ಕೂಡ ಆ ಪ್ರಾಣಿಗಳಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಒಂದಿದೆ, ವಾಸನೆಯಿಂದ ಬಂದಿರುತ್ತೆ ಅಂತ. ಯಾಕಂದರೆ ಅದು ವಾಸನೆಯಿಂದ ದೂರ ಹೋಗ್ತವೆ, ಡಿಸ್ಟರ್ಬ್ ಆಗ್ತವೆ ಅಂತ ಅಲ್ಲಿ ಬಿಡಲ್ಲ ಅಲ್ಲಿ. ಹಾಗಾಗಿ ಸಾಮಾನ್ಯವಾಗಿ ಹೊಗೆ ಬರಲಾರ್ದಂಥ ಅಡುಗೆಗಳು ಮಾತ್ರ ಇದು ಮಾಡ್ತಾ ಇರ್ತೀವಿ. ಸೊ 3 days ನಾವು ಅಲ್ಲೇ ಇದ್ವಿ. ಓಕೆ. ನಮಗೆ ಆಗ ಇದು ನಾನು ಹೇಳ್ತಾ ಇರೋದು 2012-13 ಅಂತ ಒಂದು ಕಾಣುತ್ತೆ. ಓಕೆ. 3 days ಇದ್ವಿ ಅಲ್ಲಿ, ರಾತ್ರಿ ಆಗಲಿ 3 ದಿನ ಅಲ್ಲೇ ಇದ್ವಿ. ನಮಗೆ ಅವಾಗ ನಿಜವಾದ ಒಂದು ಮೌನ ಅನ್ನೋದು ಹೇಗಿರುತ್ತೆ, ನಮ್ಮಲ್ಲಿ ಕೂಡ ಮಾತುಗಳಿಲ್ಲ, ಭಾಳಷ್ಟು ಕಡಿಮೆ. ಅವಸರ ಬಿದ್ದರೆ ಮಾತು, ಇಲ್ಲದ್ರೆ ಇಲ್ಲ. ಅವಸರ ಬಿದ್ದರೆ ಏನಾದರೂ ಹಸಿವಾದರೆ ತಿನ್ನೋದು, ಇಲ್ಲದ್ರೆ ಇಲ್ಲ. ಜಸ್ಟ್ ಏನೂ ಇಲ್ಲ ಅಲ್ಲಿ. ಆ ಮನೆಯಲ್ಲಿ ಹೆಂಗಿದೆ ಅಂತಂದರೆ ಕಂಪ್ಲೀಟಾಗಿ ಇದು ಇದೆ, ಇವತ್ತಿಗೂ ಯಾವ ಬೇಕಾದ್ರೂ ಹೋಗ್ಬೋದು. ಕಂಪ್ಲೀಟ್ ಕ್ಲೋಸ್ಡ್, ಏನೂ ಇರಲ್ಲ ಅಲ್ಲಿ. ನಾವು ಅಲ್ಲಿ ಕಿಟಕಿ ಇರುತ್ತೆ, ಕಿಟಕಿಯಿಂದ ಪ್ರಾಣಿಗಳು ಕಾಣ್ತಾ ಇರ್ತದೆ, ಕಾಡು ಕಾಣ್ತಾ ಇರ್ತದೆ. ಆ ಕಾಡಿನೊಳಗಿರ್ತಕ್ಕಂಥ ಒಂದು ಮಹಾ ಮೌನ ಒಂದು ಕಾಣ್ತಾ ಇರ್ತದೆ. ಆ ಕೀಚಲು ಶಬ್ದಗಳು ಗಿಜ್ ಅಂತ ಒಂದು ಬಿಟ್ಟರೆ ಇನ್ನೇನು ಇರಲ್ಲ. ಅದರಲ್ಲಿ ಆವಾಗ ಮಳೆ ಬರ್ತಾ ಇರ್ತದೆ. ಸೊ ಅಲ್ಲಲ್ಲಿ ಪ್ರಾಣಿಗಳು ತಿರುಗಾಡ್ತಾ ಇರ್ತವೆ. ಅದೊಂದು ಪ್ರಗಾಢವಾಗಿರ್ತಕ್ಕಂಥ ಮೌನ. ಸೊ ಆ ಒಂದು ಸ್ಥಿತಿಯೊಳಗೆ ನಾವು 3 ದಿನ ಇದ್ದ ಮೇಲೆ ನಮಗೆ ಮೌನ ಅಂದರೆ ಏನು ಅಂತ ಗೊತ್ತಾಯಿತು. ಓಕೆ. ಅಲ್ಲಿವರೆಗೂ ಮಾತಾಡದೇ ಇರತಕ್ಕಂಥದ್ದೇ ಮೌನ ಅಂತ ಅಂದ್ಕೊಂಡಿದ್ವಿ ನಾವು. ಅಲ್ಲಿ ನಮಗೆ ಒಂದು ಮೌನದ ಪರಿಚಯ ಪ್ರಾರಂಭ ಆಯಿತು. ಸೊ ಆ ಪರಿಚಯದಿಂದ ನನಗೆ ಭಾಳಷ್ಟು ಜನದಲ್ಲಿ ನಾನು ಮಾತುಗಳು ಭಾಳ ಕಡಿಮೆ ಮಾತಾಡ್ತೀನಿ, ಕೇಳಿಸ್ಕೊಳ್ಳೋದು ಜಾಸ್ತಿ ಮಾಡ್ತೀನಿ. ನಾನು ಜಾಸ್ತಿ ನೀನು ನೋಡ್ತಾ ಇರ್ತೀಯಲ್ಲ, ಜಾಸ್ತಿ ಕೇಳಿಸ್ಕೊಳ್ತಾ ಇರ್ತೀನಿ. ಮಾತಾಡಬೇಕು ಅಂತ ಒಂದು ಏನಾದರೂ ಬಂದರೆ ಮಾತಾಡ್ತೇನೆ ಹೊರತು ನಾನು ಕೇಳಿಸ್ಕೊಳ್ಳೋದು ಜಾಸ್ತಿ. ಎಲ್ಲರನ್ನ ಕೇಳಿಸ್ಕೊಳ್ಳೋದು, ಯಾರ್ಯಾರೋ ಏನೇನು ಮಾತಾಡ್ತಾರೆ ಅಂತ ಕೇಳಿಸ್ಕೊಳ್ಳೋದು ಜಾಸ್ತಿ. ಸೊ ಆಟೋಮೆಟಿಕ್ಕಾಗಿ ನನ್ನಲ್ಲಿ ಆ ಒಂದು ಮೌನದ ಪ್ರಜ್ಞೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಓಕೆ. ಆವಾಗ ನಾನೇನು ಮಾಡ್ತಾಯಿದ್ದೆ, ಅಲ್ಲಿದ್ದ ಬಂದಮೇಲೆ ನಮ್ಮ ಮಿಸ್ಸಸ್ ಏನಾದರೂ ಊರಿಗೆ ಹೋದರೆ ಆ ಒಂದು ಅಭ್ಯಾಸವನ್ನು ಮಾಡ್ತಾಯಿದ್ದೆ. ಮನೆಗಿದ್ದು ಬಿಡೋದು, ಏನು ಮಾತಾಡೋದಲ್ಲ. ನೋಡಿ, ಏನು ಮಾತಾಡಲ್ಲ ಅಂದ ತಕ್ಷಣ ಆಲೋಚನೆ ಇರ್ತದೆ. ಅದಕ್ಕೆ ನಾವೇನು ಮಾಡ್ತಾಯಿದ್ದೆ, ಕೆಲಸ ಮಾಡ್ತಾಯಿದ್ದೆ, ಅಡುಗೆ ಮಾಡ್ಕೊಳ್ಳೋದು. ಅಡುಗೆ ಮಾಡಬೇಕಾದ್ರೆ ಅಡುಗೆ ಕಡೆನೇ ಗಮನ ಇರುತ್ತೆ. ಅಂದರೆ ಸಿಂಗಲ್ ಥಾಟ್. ನೋಡಿ, ಧಾರಣ ಅಂತ ಕರಿತೀವಿ. ಮೌನಕ್ಕೆ ಶರಣು ಅಂದರೆ ಮೌನವನ್ನು ನಾವು ಅಭ್ಯಾಸಬೇಕಾದ್ರೆ ಮೊದಲು ಧಾರಣಕ್ಕೆ ಹೋಗ್ಬೇಕು ನಾವು. ಪ್ರೆಸೆಂಟ್ ಸ್ಟೇಟಲ್ಲಿ.
ಧಾರತೆ ಇತಿ ಧಾರಣ. ನಾವು ಯಾವುದನ್ನೇ ಒಂದನ್ನು ಹಿಡ್ಕೊಂಡು ಧಾರಣ ಮಾಡಬೇಕು. ಅದನ್ನು ಅಡುಗೆ ಮಾಡೋದು ಧಾರಣ. ನೀನು ಕಂಪ್ಲೀಟ್ ನನ್ನ ಮನಸ್ಸೆಲ್ಲ ಅಡುಗೆ ಮಾಡೋದು ಕಡೆ ಇರ್ತದೆ. ನಾನು ಇವತ್ತು ಬೆಳಗ್ಗೆ ಮಾತಾಡಿದೆ, ಡ್ರೈವ್ ಮಾಡೋದು ಕೂಡ ಧಾರಣ. ನಾನು ಏನಂತ ಹೇಳಿದೆ ನಿಮಗೆ, ಡ್ರೈವ್ ಮಾಡಬೇಕಾದ್ರೆ ಏನು ಕೇರ್ಫುಲ್ ಆಗಿರ್ಬೇಕಂತ ಹೇಳಿದೆ. ಅದೇ ನಾವು ಆಕ್ಸಿಲರೇಟರ್ ಕೊಡ್ತೀವಲ್ಲ, ಆಕ್ಸಿಲರೇಟರ್ ಕೊಡಬೇಕಾದ್ರೆ ನಾವು ಬ್ರೇಕ್ಗಳನ್ನು ಹೊತ್ತೋದು ಕಡಿಮೆ ಮಾಡಬೇಕು. ಆಲ್ಮೋಸ್ಟ್ ಯಾವತ್ತೂ ನಾವು ಡ್ರೈವ್ ಮಾಡಬೇಕಾದ್ರೆ ಬ್ರೇಕನ್ನ ಹೆಚ್ಚು ಬಳಸಬಾರ್ದು ಅಂತ ನಾವು ಏನಾದರೂ ಡ್ರೈವಿಂಗಲ್ಲಿ ಕೂತ್ಕೊಂಡ್ರೆ ಡ್ರೈವಿಂಗ್ ಕಡೆ ನಮಗೆ ಒಂದು ಧಾರಣ ಬರುತ್ತೆ. ಬ್ರೇಕ್ ಇದೆ ಅಂತ ಅಂದುಕೊಂಡ್ರೆ ಪಟ ಬ್ರೇಕ್ ಒತ್ತಾನೆ ಇರ್ತೀವಿ. ಹೌದು. ಓಕೆ, ನಾನು ಬ್ರೇಕನ್ನು ಕಡಿಮೆ ಬಳಸಬೇಕು. ಅವಾಗ ಏನಾಗುತ್ತೆ, ಫೋಕಸ್ಸಿಂಗ್ ಬರುತ್ತೆ, ಧಾರಣ ಬರುತ್ತೆ. ಅಂದರೆ ಲಾಂಗ್ ವ್ಯೂ, ಶಾರ್ಟ್ ವ್ಯೂ, ಈ ಸೈಡ್ ವ್ಯೂ, ಆ ಸೈಡ್ ವ್ಯೂ, ಬ್ಯಾಕ್ ವ್ಯೂ, ಎಲ್ಲದನ್ನು ಕೂಡ ಮೈಂಡ್ ಅಟ್ ಎ ಟೈಮ್ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡುತ್ತೆ. ಅಂದರೆ ಅವೇರ್ ಆಗಿರ್ತೀವಿ. ಯಾಕಂದರೆ ಬ್ರೇಕ್ ಕಡಿಮೆ ಬಳಸ್ಬೇಕು ತಾನೆ ನಾನು. ಹೌದು. ಇವಾಗ ಏನು ಮಾಡ್ತೀನಿ ನಾನು, ಯಾವ ಬೇಕೋ ಬ್ರೇಕ್ ಆಗ್ತಾನೆ, ಎಲ್ಲಿ ಬೇಕಲ್ಲಿ ಕಟ್ ಮಾಡ್ತೀನಿ, ಎಲ್ಲಿ ಬೇಕಲ್ಲಿ ತಿರುಗಿಸ್ತೀನಿ. ಸೊ ಅವಾಗೇನಾಗುತ್ತೆ, ಲಾಂಗ್ ಆ್ಯಂಡ್ ಶಾರ್ಟ್ ಎರಡು ಅಟ್ ಎ ಟೈಮ್ ಅಬ್ಸರ್ವ್ ಮಾಡ್ತೀನಿ ನಾನು. ಅದಕ್ಕೆ ಆ ಒಂದು ಧಾರಣಾ ಸ್ಥಿತಿ ಬಂದುಬಿಡುತ್ತೆ ನೋಡಿ. ಇದು ಎಲ್ಲವೂ ಕೂಡ ಮೌನವನ್ನು ನಾವು ಅಭ್ಯಾಸ ಮಾಡೋ ಸ್ಥಿತಿನ ಕಲ್ತ್ಕೋಬೇಕು ಅಂತ ಯಾವತ್ತು ಅಂದ್ಕೊಳ್ತೀವಿ, ಇವೆಲ್ಲ ಬರ್ತವೆ. ನೀನು ಡ್ರೈವ್ ಮಾಡಬೇಕಾದ್ರೆ ಇದನ್ನು ಅಭ್ಯಾಸ ಮಾಡ್ತೀಯಾ, ಅಡುಗೆ ಮಾಡಬೇಕಾದ್ರೆ ಅಡುಗೆನ ಅಭ್ಯಾಸ ಮಾಡ್ತೀಯಾ, ಬರಿಬೇಕಾದ್ರೆ ಬರೆಯೋದನ್ನು ಅಭ್ಯಾಸ ಮಾಡ್ತೀಯಾ, ಬರಿಬೇಕಾದ್ರೆ ಇನ್ನೊಂದು ಆಲೋಚನೆ ಮಾಡ್ತೀವಿ, ಅಡುಗೆ ಮಾಡಬೇಕಾದ್ರೆ ಇನ್ನೊಂದು ಆಲೋಚನೆ ಮಾಡ್ತೀವಿ, ಡ್ರೈವ್ ಮಾಡ್ತಾ ಏನೋ ಮಾತಾಡ್ತೀವಿ, ಠಕ್ ಅಂತ ಬ್ರೇಕ್ ಆಗಿಬಿಡ್ತು, ಎಲ್ಲೋ ಮನಸ್ಸೆಲ್ಲೋ ಹೋಗಿತ್ತು, ಇದು ಮಾಡಿಬಿಡ್ತು, ಆಕ್ಸಿಡೆಂಟ್ ಹೆಂಗೆ ಆಗ್ತಾವಲ್ಲ. ಅಂದರೆ ಅವೇರ್ ಆಗಿ ಇರೋದಿಲ್ಲ ಆ್ಯಕ್ಚುಲಿ, ಆ ಪ್ರೆಸೆಂಟ್ ಮೂಮೆಂಟಲ್ಲಿ ಇಲ್ಲದೆ ಮಾಡ್ತಕ್ಕಂಥ ಒಂದು ಸ್ಥಿತಿ ಅದು. ಅದಕ್ಕೆ ಮೌನ ಅನ್ನೋದು ಇದ್ದಕ್ಕಿದ್ದಂಗೆ ಅಪಿಯರ್ ಆಗಲ್ಲ. ಅದು ಪ್ರಕೃತಿಯಿಂದ ನಾವು ಕಲಿಬೇಕಾಗಿರ್ತಕ್ಕಂಥದ್ದು, ಪ್ರಕೃತಿಯಿಂದ ನಾವು ಅರ್ಥ ಮಾಡ್ಕೋಬೇಕಂತ ಆಗಿರ್ತಕ್ಕಂಥದ್ದು, ಪ್ರಕೃತಿಯಲ್ಲಿ ದೊರೆತಕ್ಕಂಥದ್ದು. ಆದ ಕಾರಣ ಅದನ್ನು ಅಭ್ಯಾಸ ಮಾಡದೆ ಸುಮ್ಮನೆ ಇರೋಕ್ಕಾಗಲ್ಲ. ಸುಮ್ಮನೆ ಇರೋದನ್ನು ನಿಶಬ್ದತೆ ಇರ್ಬೋದು ಅಷ್ಟೇ. ಏನಪ್ಪ ಜಾಸ್ತಿ ಮಾತಾಡಿಲ್ಲ ಅಂದ ತಕ್ಷಣ ಅವನು ಮೌನವಾಗಿದ್ದಾನೆ ಅಂತಲ್ಲ ಅವನು. ಅಂದರೆ ಇದ್ರ ಬಗ್ಗೆ ಡೀಪಾಗಿ ಆಲೋಚನೆ ಮಾಡ್ತಾ ಹೋದರೆ ನ್ಯಾಚುರಲ್ ಪ್ರೊಸೆಸ್, ಮೌನ ಅನ್ನೋದು ನ್ಯಾಚುರಲ್ ಪ್ರೊಸೆಸ್. ಆದರೆ ಮೌನ ಅನ್ನೋದು ನಮ್ಮ ಜೀವನಕ್ಕೆ ಎಷ್ಟು ಅವಶ್ಯ ಆ್ಯಕ್ಚುಲಿ? ಏನಕ್ಕೋಸ್ಕರ ನಾವು ಮೌನವಾಗಿರಬೇಕು? ಅದ್ರ ಪವರ್ ಏನು ಆ್ಯಕ್ಚುಲಿ? ನೀನು ಜೀವನದಲ್ಲಿ ಆಧ್ಯಾತ್ಮಿಕವಾಗಿ ಬೆಳಿಬೇಕು ಅಂತಂದರೆ ಮೌನವಾಗಿರ್ಬೇಕು. ಯಾಕೆಂದರೆ ಈ ಪ್ರಕೃತಿ ಮೌನವಾಗಿದೆಯೇ ಇಲ್ಲ. ಇಂಥ ಮಹಾನ್ ಪ್ರಕೃತಿ ಮೌನದಿಂದ ಕೂಡಿದೆ. ಎಲ್ಲಿ ಮಾತಾಡ್ತಾ ಇದೆ? ಏನು ಭೂಮಿ ಮಾತಾಡ್ತಾ ಇದೆಯಾ? ಭೂಮಿಗೊಂದು ಮಾತುಗಳಿದ್ದಾವೆ, ಸೂರ್ಯನ ಮಾತುಗಳಿದ್ದಾವೆ, ಬುಧ ಗ್ರಹ ಇದು ನಕ್ಷತ್ರಗಳು ಮಾತಾಡ್ತಾ ಇದ್ದಾವೆ. ಏನು ಮಾತಾಡ್ತಾ ಇದ್ದಾವೆ? ಮಾತಾಡ್ತಾ ಇರೋದೆಲ್ಲ ಮನುಷ್ಯ. ಎಕ್ಸಾಕ್ಟ್ಲಿ. ನೋಡಿ, ಮನುಷ್ಯ ಒಂದು ಬಿಟ್ಟರೆ ಪ್ರಾಣಿಗಳು ಯಾವ ಮಾತಾಡ್ತವೆ? ಅವುಗಳಿಗೆ ಕೋಪ ಬಂದಾಗ ಮಾತಾಡ್ತವೆ. ಕೋಪ ಬಂದಾಗ ಹಸಿವು ಮತ್ತು ಕೋಪ ಮತ್ತು ಮೈಥುನ ಮತ್ತು ಭಯ, ಈ ನಾಲ್ಕನ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಮಾತ್ರ ಪ್ರಾಣಿಗಳು ಮಾತಾಡ್ತವೆ. ಅದು ಸೌಂಡ್ ಮಾಡ್ತವೆ. ಅಂದರೆ ಅವು ಒಂದು ಮಾತು ಅಂದ್ಕೋಬೋದು ನಾವು. ಏನು ನಮಗೆ ನೇಚರ್ ನಮಗೆ ನಾಲ್ಕು ಒಂದು ಪ್ರಾಕೃತಿಕ ಧರ್ಮಗಳನ್ನು ಕೊಟ್ಟಿದೆ, ಆ ಪ್ರಾಕೃತಿಕ ಧರ್ಮಗಳನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ಮಾತ್ರ ಸೌಂಡ್ ಮಾಡ್ತಕ್ಕಂಥದ್ದು ಪ್ರಾಣಿಗಳಲ್ಲಿದೆ. ಆ ಪ್ರಾಕೃತಿಕ ಧರ್ಮಗಳನ್ನು ಬಿಟ್ಟು ಉಳಿದವ್ರಿಗೆಲ್ಲ ಸೌಂಡ್ ಮಾಡೋದು ಮನುಷ್ಯನ ಹತ್ರ ಇದೆ. ಸೊ ಅಂದರೆ ಒಂದು ಪ್ರಕೃತಿಗೆ ತದ್ವಿರುದ್ಧವಾಗಿ ಮನುಷ್ಯ ಬದುಕ್ತಾ ಇದ್ದಾನೆ. ಅಂದರೆ ಈ ಕೊಟ್ಟಿರೋ ಮಾತು ಅನ್ನೋ ಒಂದು ಅದ್ಭುತವಾದಂಥ ಒಂದು ಶಕ್ತಿ ಅನ್ಬೋದು. ಅದನ್ನು ನಮಗೆ ಕೊಟ್ಟಿರೋದೇ ಒಂದು ಕೆಲವೊಂದು ಕಡೆ ನಾವು ಅದನ್ನು ಮಿಸ್ಯೂಸ್ ಮಾಡ್ಕೋತಾ ಇದ್ದೀವಿ ಅಂತ. ಕೆಲವೊಂದು ಕಡೆ ಅಲ್ಲ, ಎಲ್ಲ ಕಡೆ ಮಿಸ್ಯೂಸ್ ಮಾಡ್ಕೋತಾ ಇದ್ದೀವಿ, ಎಲ್ಲೋ ಒಂದು ಕಡೆ ಯೂಸ್ ಮಾಡ್ಕೋತಾ ಇದ್ದೀವಿ. ಓಕೆ, ಎಲ್ಲೋ ಒಂದು ಕಡೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಒಂದು 4-5 ಜನ ನಿಮ್ಮ ಫ್ರೆಂಡ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಒಬ್ಬನ ಮಾತಾಡೋದು ಮತ್ತೆ ಇನ್ನೊಬ್ಬರು ಮಾತಾಡಬೇಕಾಗಿತ್ತು. ಇವನು ಮಾತಾಡ್ತಿರ್ತಾನೆ, ಇವನ ಬಗ್ಗೆ ಇನ್ನೊಂದು ಮಾತಾಡ್ತಿರ್ತಾನೆ, ಅವ್ನು ಮಾತಾಡ್ತಿರ್ತಾನೆ, ಯಾರು ಏನು ಮಾತಾಡ್ತಾರೋ ಗೊತ್ತಾಗಲ್ಲ. ವಡ ಮಾತಾಡ್ತಾ ಇರ್ತಾರೆ. ಈಗ ಒಬ್ಬ ಮನುಷ್ಯನಿಗೆ ಇನ್ನೊಬ್ಬ ಮನುಷ್ಯನಿಗೆ ಜಗಳ ಆಗೋದಕ್ಕೆ ಕಾರಣ ಏನು? ಮಾತುಗಳೇ. ಮನೆಯಲ್ಲಿ ಕುಟುಂಬ ಕಲಹಗಳಾಗೋದಕ್ಕೆ ಮಾತೇ ಕಾರಣ. ಎಲ್ಲದಕ್ಕೂ ಮಾತೇ ಕಾರಣ. ಸೊ ಅದಕ್ಕೆ ಇದನ್ನು ಅರ್ಥ ಮಾಡಿಕೊಂಡ್ರೆ ನಾವು ಸೈಲೆನ್ಸ್ ಆಗಾದರೂ ಇರ್ಬೋದು. ಅಟ್ಲೀಸ್ಟ್ ಮೌನ ಬಿಟ್ಬಿಡಿ. ಮೌನ ಅನ್ನೋದು ಇಟ್ ಈಸ್ ಕಂಪ್ಲೀಟ್ಲಿ ಲಿಂಕ್ಡ್ ವಿತ್ ಸ್ಪಿರಿಚುವಾಲಿಟಿ. ಅಟ್ಲೀಸ್ಟ್ ಸೈಲೆನ್ಸ್ ಆಗಿರ್ಬೋದು. ಈಗ ನಾವು ಮೌನವಾಗಿರಬೇಕು ಅಂತ ಎಷ್ಟು ಪ್ರಯತ್ನ ಪಟ್ರು ಹೊರಗಡೆಯಿಂದ ಒಂದು ಕೆಲವೊಂದು ಇನ್ಫ್ಲುಯೆನ್ಸ್ ಬರ್ತಾ ಇರುತ್ತೆ. ಅಂದರೆ ಔಟರ್ ವರ್ಲ್ಡ್ ಅಂತ ಅಂದಾಗ ನಮ್ಮ ಅಂದರೆ ಮನೇಲಿರ್ತಕ್ಕಂಥ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು, ಔಟ್ಸೈಡರ್ಸ್, ರಿಲೇಟಿವ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು,
ನಾನು ಮೌನವಾಗಿರಬೇಕು ಅಂತ ಅಂದ್ಕೊಂಡಾಗ ಥಾಟ್ಸ್ ಇನ್ಫ್ಲುಯೆನ್ಸ್ ಮಾಡ್ತಾ ಇರುತ್ತೆ ಆ್ಯಕ್ಚುಲಿ. ಇಲ್ಲಿ ಮೌನವಾಗಿ ನಾನು ಯಾವಾಗಿರಬೇಕು ಅನ್ನೋದು ನನಗೆ ಅದನ್ನು ಕಲಿಯೋಕ್ಕಾಗ್ತಾಯಿಲ್ಲ. ಸೊ ಆ ಸಂದರ್ಭನ ಹೇಗೆ ಮ್ಯಾನೇಜ್ ಮಾಡಿ? ಈಗ ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಇವಾಗ ನೀವೇನು ಕೇಳಿದ್ರಿ, ನಾನು ಮೌನವಾಗಿರ್ಬೇಕಂದ್ರೂ ಕೂಡ ಸೊಸೈಟಿ ನನ್ನ ಬಿಡಲ್ಲ, ಹೊರಗಿನ ಪ್ರಪಂಚ ಬಿಡಲ್ಲ, ಅಥವಾ ಫ್ಯಾಮಿಲಿ ಬಿಡಲ್ಲ. ಏನೋ ಒಟ್ಟಿನಲ್ಲಿ ಅಂದರೆ ಒಂದು ಎಕ್ಸ್ಟರ್ನಲ್ ಫೋರ್ಸಸ್ಸು ನಮ್ಮ ಮೇಲೆ ದಾಳಿ ಮಾಡಿದಾಗ ನಾವು ಮೌನವಾಗಿರೋದು ಹೆಂಗೆ ಅಂತ ಏನೋ ಒಂದು ಅಟ್ಯಾಚ್ ಆಗಿಬಿಟ್ಟಿರುತ್ತೆ ಅದು. ಅದೇ ನೀವು ಅದನ್ನೇ ಕೇಳ್ತಾ ಇದ್ದೀರಿ. ನೀವು ಕೇಳ್ತಾ ಇರೋ ಪ್ರಶ್ನೆ ಸೈಲೆನ್ಸಿಗೆ ಸಂಬಂಧಪಟ್ಟಿದ್ದು, ಆದರೆ ಮಾತಾಡ್ತಾ ಇರೋದು ಮೌನ ಅಂತ ಮಾತಾಡ್ತಾ ಇದ್ದೀರಿ. ನಿಜವಾಗಿಯೂ ನಾವು ಒಂದು ಮೌನವಾಗಿರಬೇಕು ಅಂತ ಅಂದುಕೊಂಡಾಗ ಮಾತಾಡ್ತಾ ಇದ್ದೀವಿ ಅಂತಂದರೆ ಇದು ಮೌನವನ್ನು ಮುರಿದಂತೆ, ನಾನಿಬ್ಬರು ಮಾತಾಡ್ತಾ ಇದ್ದೀವಿ, ಇದು ಮೌನವನ್ನು ಮುರಿದಂತೆ ಅಲ್ಲ, ಇದು ನಾವು ಮೌನದಲ್ಲಿದ್ದಂತೆಯೇ ಇವಾಗ. ಸೊ ಮೌನ ಅಂದ್ರೇನು, ನಾವು ಯಾವುದೋ ಒಂದು ಸಿಂಗಲ್ ಥಾಟ್ ಬಗ್ಗೆ ಮಾತಾಡ್ತೇವೆ. ನಿನಗೊಂದು ಆಲೋಚನೆ ಬರ್ತಾ ಇದೆ, ನಾನು ಅದಕ್ಕೆ ಆನ್ಸರ್ ಹೇಳ್ತಾ ಇದ್ದೀನಿ, ಇಲ್ಲ ನನ್ನ ಒಂದು ಆನ್ಸರಿಂದ ನಿನಗಿನ್ನೊಂದು ಪ್ರಶ್ನೆ ರೈಸ್ ಆಗ್ತಾ ಇದೆ. ಓಕೆ, ಇದು ಒಂದು ಡಿಸ್ಕಷನ್ ನಡೀತಾ ಇದೆ. ಇದನ್ನು ನಾವು ನಿಶಬ್ದದಿಂದ ಹೊರಗೆ ಬಂದು ಮಾತಾಡೋದು. ಹೌದಾ? ನಮ್ಮ ಒಂದು ಮಾತುಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಆದರೆ ನಮ್ಮ ಮನಸ್ಸು ಧಾರಣಾ ಸ್ಥಿತಿಯಲ್ಲಿದೆ. ಪ್ರಪಂಚದ ಯಾವುದಕ್ಕೆ ನಮಗೆ ಸಂಬಂಧ ಇಲ್ಲ. ಇವಾಗ ನಾವಿಬ್ಬರು ಮಾತಾಡ್ತಾ ಇದ್ದೀವಿ ಅಷ್ಟೇ. ಯಾವುದೇ ಒಂದು ಧಾರಣ ಸ್ಥಿತಿಯಲ್ಲಿದ್ದಂಥ ಒಂದು ಇದನ್ನು ತಗೊಂಡಾಗ ನೀವು ಅದನ್ನು ನಾವು ಮೌನಕ್ಕೆ ಹತ್ತಿರವಾಗಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ಧಾರಣವಲ್ಲದ ಸ್ಥಿತಿ ಯಾವುದು ಅಂತಂದರೆ ಎಲ್ಲವೂ ಥಾಟ್ ಫೋರ್ಸ್ ಎಲ್ಲ ಆಗ್ತಾ ಇರ್ತದೆ. ಇದೊಂದು ಬರ್ತಾ ಇರ್ತದೆ, ಅದೊಂದು ಬರ್ತಾ ಇರ್ತದೆ, ಇದೇನು ಮಾಡಲಿ ಅದೇನು ಮಾಡಲಿ. ಒಂದೊಂದು ಸರಿ ತಲೆ ಕೆಟ್ಟೋಯ್ತು ಅಂತ ನೋಡು. ಹೌದು, ತಲೆ ಯಾವಾಗ ಕೆಟ್ಟೋಗುತ್ತೆ ಹೇಳಿ? ವಿಪರೀತವಾದಂಥ ಡಿಫ್ರೆಂಟ್ ಥಾಟ್ಸ್ಗಳು ಬಂದಾಗ, ಏನೇನೋ ಒಂದಕ್ಕೆ 10 100 ಥಾಟ್ಗಳು ಬಂದಾಗ ತಲೆ ಕೆಟ್ಟೋಗುತ್ತೆ. ನೀವು ಅದೇ ಒಂದು ಸಿಂಗಲ್ ಧಾರಣದ ಮೇಲೆ ಇಡಿ, ಏನಾದರೂ ಒಂದು ನೋಡ್ತಾ ಇರಿ, ಏನಾದರೂ ಒಂದು ಮಾತು ಏನೇ ಯಾವುದು ಒಂದು ಬಗ್ಗೆ ಆಲೋಚನೆ ಮಾಡೋದು, ಒಂದೇ ಒಂದರ ಬಗ್ಗೆ ಆಲೋಚನೆ ಮಾಡ್ತಾ ಇರಿ. ಅವಾಗ ಏನಾಗಲ್ಲ, ನಿಮಗೆ ಖುಷಿ ಅನಿಸುತ್ತೆ ಅವಾಗ ನಿಮಗೆ. ಈಗ ಒಂದು ಹಾಡಿನ ಬಗ್ಗೆ ಆಲೋಚನೆ ಮಾಡ್ತಾ ಇದೆಯಾ, ಹಾಡಿನ ಬಗ್ಗೆ ಆಲೋಚನೆ ಮಾಡ್ತಾ ಹಾಡನ್ನು ಗುನುಗ್ತಾ ಇದೆಯಾ, ಆ ಹಾಡನ್ನು ಲಿರಿಕ್ಸ್ನ ಅರ್ಥ ಮಾಡ್ಕೋತಾ ಇದೆಯಾ, ಆ ಹಾಡಿನ ಸಂಗೀತದಲ್ಲಿ ತಲ್ಲೀನ ಆಗ್ತಾ ಇದೆಯಾ. ಸೊ ದೀಸ್ ಆರ್ ಆಲ್ ಅಂದರೆ ಇದೆಲ್ಲವೂ ಸೇರಿ ಒಂದೇ. ಹೌದು, ಹಾಡಿನ ಸಂಗೀತದಲ್ಲಿ ತಲ್ಲೀನವಾಗೋದು, ಹಾಡಿನ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋದು, ಹಾಡನ್ನು ಗುನುಗೋದು, ಹಾಡಿನಲ್ಲಿ ಮುಳುಗೋದು, ಇವೆಲ್ಲ ಸೇರಿ ಒಂದೇ. ಓಕೆ, ಇವಾಗ ನೀನು ಸಂತೋಷ ಆಗ್ತಾ ಇದೆಯಾ, ಏನಪ್ಪ ತಲೆ ಕೆಟ್ಟು ಹೋಗ್ತಾ ಇದೆಯಾ, ಖುಷಿ ಆಗುತ್ತೆ ನಿನಗೆ. ಹೌದು. ಸೊ ದಟ್ ಈಸ್ ಮೌನ. ಅಂದರೆ ನಾನು ಈಗ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಪೇಂಟಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಥಾಟ್ ಒಂದು ಕಡೆ ಇರುತ್ತೆ, ದಟ್ ಈಸ್ ಮೌನ. ಸೊ ಅಲ್ಲಿ ನನ್ನನ್ನು ಪೂರ್ತಿ ತೊಡಗಿಸ್ಕೊಂಡಿರ್ತೀನಿ, ಒಂದೇ ಕಡೆ ನಾನು ಫೋಕಸ್ ಆಗಿರುತ್ತೆ ಮೈಂಡ್. ದಟ್ ಈಸ್ ಮೌನ. ಇವಾಗ ನೃತ್ಯ ಮಾಡ್ತಾ ಇದ್ದೀವಿ, ನೃತ್ಯ ಹೆಂಗೆ ಮಾಡ್ತೀವಿ ಹೇಳಿ? ಅಲ್ಲಿ ಮ್ಯೂಸಿಕ್ ಇರುತ್ತೆ, ತಾಳ ಇರುತ್ತೆ, ರಾಗ ಇರುತ್ತೆ. ತಾಳಕ್ಕೆ ರಾಗಕ್ಕೆ ತಕ್ಕಂಗೆ ಆ ಒಂದು ಕಂಪ್ಲೀಟ್ ಬಾಡಿ ಅದಕ್ಕೆ ಅನುಗುಣವಾಗಿ ನರ್ತಿಸ್ಬೇಕಾಗಿರುತ್ತೆ. ಹೌದು. ಓಕೆ, ಸೊ ಅದು ಮೌನ. ಅಲ್ಲಿ ಬಾಯಿಂದ ಹಾಡಾಡ್ತಾ ಇರ್ಬೋದು, ಆ ತಾಳವನ್ನು ಅರ್ಥ ಮಾಡ್ಕೊತಾ ಇರ್ಬೋದು, ರಾಗವನ್ನು ಅರ್ಥ ಮಾಡ್ಕೊತಾ ಇರ್ಬೋದು, ಒಂದು ಸ್ಟೆಪ್ ಆಮೇಲೆ ಇನ್ನೊಂದು ಸ್ಟೆಪ್ ಏನು ಅಂತ ಆಲೋಚನೆ ಮಾಡ್ತಾರೆ. ಬಟ್ ದಟ್ ಈಸ್ ಮೌನ. ಸೊ ಮೌನ ಅಂದರೆ ಯಾವುದು ಧಾರಣವೋ, ಯಾವ ಒಂದು ಆಲೋಚನೆ ಅದೊಂದು ಏಕರೂಪವಾಗಿ ಹೋಗುತ್ತೋ, ದಟ್ ಈಸ್ ಮೌನ. ಸೊ ಮೌನ ಅಂತಂದರೆ ಮನಸ್ಸಿನಲ್ಲೂ ಕೂಡ ಮೌನ ಅದಾಗಲ್ಲ, ಅದು ಮನಸ್ಸಿನಲ್ಲಿ ಮೌನ ಆಗಲ್ಲ. ಸೊ ಆ ಧಾರಣ ಹೋಗ್ತಾ 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 ಹೋಗಿ ಎಲ್ಲ ಒಂದು ಕಡೆ ಟಕ್ಕ ನಿಂತ್ಕೊಂಡು ಹೋಗ್ಬಿಡುತ್ತೆ. ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ನಾವು ಝೂಮ್ ವೆಬಿನಾರ್ನ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಆ ಝೂಮ್ ವೆಬಿನಾರ್ನಲ್ಲಿ ನೇರವಾಗಿ ನೀವು ಭೀಮೇಶ್ ಸರ್ನ ಭೇಟಿಯಾಗಿ ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಾರಿಟಿ ಮಾಡ್ಕೋಬೋದು. ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಒಳಗಡೆ ನೀವು ಹೋಗಿ ಚೆಕ್ ಮಾಡಿದಾಗ ಅಲ್ಲಿ ಝೂಮ್ ವೆಬಿನಾರ್ನ ರಿಜಿಸ್ಟ್ರೇಷನ್ ಫಾರ್ಮ್ ಲಿಂಕ್ ಇರುತ್ತೆ. ಅದನ್ನು ಓಪನ್ ಮಾಡಿಬಿಟ್ಟು ನಿಮ್ಮ ಡೀಟೇಲ್ಸ್ನ ಫಿಲಪ್ ಮಾಡಿದರೆ ನಮ್ಮ ಬ್ಯಾಕ್ ಎಂಡ್ ಟೀಮಿಂದ ನಿಮಗೆ ಒಂದು ಝೂಮ್ ವೆಬಿನಾರ್ ಲಿಂಕ್ನ ಕಳಿಸ್ಕೊಡ್ತೀವಿ. ಸೊ ಹಾಗೆ ಕಮೆಂಟ್ ಸೆಕ್ಷನಲ್ಲೂ ಕೂಡ ಝೂಮ್ ವೆಬಿನಾರ್ ರಿಜಿಸ್ಟ್ರೇಷನ್ ಲಿಂಕ್ ಕೂಡ ದೊರೆಯುತ್ತೆ. 2026ರಿಂದ ನೀವು ನೇರವಾಗಿ ಭೀಮೇಶ್ ಸರ್ ಜೊತೆಗೆ ಪ್ರತಿ ಭಾನುವಾರ ಬೆಳಿಗ್ಗೆ 7ರಿಂದ 8:30ವರೆಗೂ ಅವರೊಂದಿಗೆ ನೀವು ಚರ್ಚೆ ಮಾಡಿ. ಅಂದರೆ ಇವಾಗ ಹೇಳಿದ್ರಿ ಎಲ್ಲೋ ಒಂದು ಕಡೆ ಹೋಗ್ಬಿಟ್ಟು ಟಕ್ಕನಂಗೆ ನಿಂತ್ಕೊಂಡ್ಬಿಡುತ್ತೆ ಅಂತ ಹೇಳ್ಬಿಟ್ಟು, ಅಲ್ಲಿ ಮೌನ ಅನ್ನೋ ಒಂದು ಸ್ಥಿತಿಗೆ ರೀಚ್ ಆದಮೇಲೆ ಅಲ್ಲಿ ಯಾರು ಇರ್ತಾರೆ ಆ್ಯಕ್ಚುಲಿ? ಅಲ್ಲಿ ಇರ್ತಕ್ಕಂಥದ್ದೇನು? ನಾನು ಅದೇ ಹೇಳಿದೆ, ಮಾವಿನ ಹಣ್ಣು ತಿಂದು ನಾನು ಏನು ಹೇಳೋಕ್ಕಾಗಲ್ಲ ಅಂತ. ಸೊ ಆ ಒಂದು ಸ್ಥಿತಿನ ನಾನು ಅನುಭವಿಸ್ಬೋದೇ ವಿನಃ
ಹೇಳೋದಕ್ಕೆ ಮಾತುಗಳಿಲ್ಲ. ಓಕೆ, ನೀನು ಆ ಒಂದು ಧಾರಣಾ ಸ್ಥಿತಿಯಲ್ಲಿ ಹೋಗಿಬಿಟ್ಟು ಆ ಧಾರಣದಿಂದ ಧ್ಯಾನದಲ್ಲಿ ಎಂಟ್ರಿ ಆದಾಗ ಏನಾಗುತ್ತೆ ಅಂತ ನಿನಗೆ ಗೊತ್ತಾಗುತ್ತೆ. ಬಟ್ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ನಮ್ಮವರು ಅದನ್ನು ಸತ್ಯ ಅಂತ ಕರೆದ್ರು. ಸತ್ಯವನ್ನು ಅನುಭವಿಸಬೇಕೇ ಹೊರತು ಹೇಳೋಕ್ಕಾಗಲ್ಲ. ಬೇಕಾದ್ರೆ ನಿಜವನ್ನು ಹೇಳ್ಬೋದು. ಓಕೆ, ನಿಜವನ್ನು ಬೇಕಾದ್ರೆ ಹೇಳ್ಬೋದು. ಈ ನಿಜ ಅಂದ್ರೇನು? ಈ ಪುಸ್ತಕ ಇಲ್ಲಿದೆ, ನಿಜ ಅದು. ಅದೇ ಸತ್ಯ ಅಲ್ಲ. ಅದರ ಪುಸ್ತಕದ ಹಿಂದೆ ಏನಿದೆ? ಪುಸ್ತಕ ಅಂದರೆ ಏನು? ಪೇಪರ್ ಅಂದರೆ ಏನು? ಪ್ರಿಂಟ್ ಅಂದರೆ ಏನು? ಜ್ಞಾನ ಪುಸ್ತಕದಲ್ಲಿ ಹೆಂಗಿದೆ? ಇದು ಹೇಳೋಕ್ಕಾಗಲ್ಲ. ಅದನ್ನು ಅನುಭವಿಸ್ಬೇಕು. ಅದನ್ನು ನಿಜವನ್ನು ಹೇಳ್ಬೋದು, ಸತ್ಯವನ್ನು ಹೇಳೋಕ್ಕಾಗಲ್ಲ. ಸತ್ಯವನ್ನು ಅನುಭವಿಸ್ಬೇಕೇ ಹೊರತು ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವನು ಸತ್ಯವನ್ನು ಹೇಳ್ತಾ ಇದ್ದೇನೆ ಅಂದರೆ ಅವನು ಸುಳ್ಳು ಹೇಳ್ತದ ಅಂತ ಲೆಕ್ಕ. ಸತ್ಯವಾಗೂ ಹೇಳಿದ್ನಪ್ಪ ನಾನು. ಅವನು ಸುಳ್ಳು ಹೇಳ್ತದೇನಂತ. ಸತ್ಯವನ್ನು ಹೇಳೋಕ್ಕೂ ಆಗಲ್ಲ, ಕೇಳೋಕ್ಕೂ ಆಗಲ್ಲ, ಏನು ಮಾಡೋಕ್ಕೂ ಆಗಲ್ಲ. ಜಸ್ಟ್ ಇಟ್ಸ್ ಎಕ್ಸ್ಪೀರಿಯನ್ಸ್. ಅನುಭವಿಸ್ಬೇಕು ಅದನ್ನು. ಯಾವುದನ್ನು ಅನುಭವಿಸ್ಬೇಕು ಅದನ್ನು ಹೇಳೋಕ್ಕಾಗಲ್ಲ. ಯಾವುದನ್ನು ಹೇಳ್ಬೋದು ಅದು ಅನುಭವಿಸೋಕ್ಕಾಗಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಜವನ್ನು ಹೇಳ್ಬೋದು, ಅದನ್ನೇನು ಅನುಭವಿಸಲ್ಲ. ಅದನ್ನು ಇದ್ದದ್ದು ಹೇಳ್ತೀವಿ ಅಷ್ಟೇ. ಏನಿದೆ? ನಾವು ಇದ್ದದ್ದನ್ನು ಹೇಳೋದನ್ನು ಸತ್ಯ ಅಂದ್ಕೊಂಡಿದ್ದೀವಿ. ಅಲ್ಲ ಅದು. ಯಾಕಂದರೆ ಸತ್ಯ ಯಾಕೆ ಹೇಳೋಕ್ಕಾಗಲ್ಲ ಅಂದರೆ ಈ ಪ್ರಪಂಚ ಇರೋದೇ ಸತ್ಯ ಅಲ್ಲ. ಓಕೆ, ಈ ಪ್ರಪಂಚ ಅನ್ನೋದೇ ಸತ್ಯ ಅಲ್ಲ. ಇದು ಇದೊಂದು ಭ್ರಮೆ, ಇದೊಂದು ಭ್ರಾಂತಿ. ಮತ್ತೆ ಇಲ್ಲಲ್ಲ, ಈಗ ಮತ್ತೆ ಈಗ ಬಂದುಬಿಡ್ತಾರೆ, ಇಲ್ಲ ಎಲ್ಲ ನೋಡ್ತಾ ಇದ್ದೀವಿ, ಕಾಣ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ತಡ್ತಾ ಇದ್ದೀವಿ, ಮುಡ್ತಾ ಇದ್ದೀವಿ, ಇದೆಲ್ಲ ಇದೆಯಲ್ಲ ಅಂತ. ಓಕೆ, ಅದೇನು ನಿಜ ಅಂತ ಹೇಳೋದು ನಾನು. ತಡ್ತಾ ಇದ್ದೀವಿ, ಮುಡ್ತಾ ಇದ್ದೀವಿ, ಎಲ್ಲ ಮಾಡ್ತಾ ಇದ್ದೀವಿ, ಅದಕ್ಕೆ ನಿಜ. ಅದು ಸತ್ಯ ಅಲ್ಲ. ಸತ್ಯ ಅಲ್ಲ. ಈ ಇರೋದ್ರ ಹಿಂದೆ ಯಾರಿದ್ದಾರೆ? ಇವಾಗ ಈಗ ಕಾಣ್ತಾ ಇದೆ, ಇವಾಗ ಅಲ್ಲಿ ಕರ್ಟನ್ ಕಾಣ್ತಾ ಇದೆ, ಲೈಟ್ ಕಾಣ್ತಾ ಇದೆ, ಮೈಕ್ ಕಾಣ್ತಾ ಇದೆ, ಇದು ಕಾಣ್ತಾ ಇದೆ, ಕ್ಯಾಮ್ರಾ ಕಾಣ್ತಾ ಇದೆ. ಓಕೆ, ಇದು ಹಿಂದೆ ಯಾರಾದರೂ ಇರ್ಬೇಕು ತಾನೆ. ಇದು ತಾನೇ ಇವೆಲ್ಲ ಮಾಡಿರೋದು. ಎನರ್ಜಿ ಅಲ್ಲಲ್ಲ, ಇದನ್ನು ತಯಾರು ಮಾಡಬೇಕಾದ್ರೆ ಯಾರಾದರೂ ಇರ್ಬೇಕು ತಾನೆ. ಇಲ್ಲದೆ ಇದು ಬಂದಿಲ್ಲ. ಬಂದಿದೆಯಾ? ಇದಕ್ಕಿದ್ದಂಗೆ ಬಂತಾ ಇದು? ಇಲ್ಲ. ರೆಡಿ ಮಾಡೋಕ್ಕೆ ಇರ್ತಾರೆ. ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಆಗೋದಕ್ಕಿಂತ ಮುಂಚೆ ಇದನ್ನು ಕಂಡಿಡಿದ ಒಬ್ಬ ಸೈಂಟಿಸ್ಟ್ ಇದ್ದಾನೆ. ಈ ಥರ ಮಾಡ್ಬೋದು ಅಂತ ಆಲೋಚನೆ ಮಾಡೋನು ಇದ್ದಾನೆ. ಇದೆಲ್ಲ ಇದೆ. ಅದು ಕಾಣ್ತಾ ಇದೆಯಾ ನಮಗೆ? ಇಲ್ಲ. ಇದು ಕಾಣ್ತಾ ಇದೆ. ಇದು ಕಾಣ್ತಾ ಇದೆ. ಇದಕ್ಕೆ ಕಾರಣವಾದವರು ಕಾಣ್ತಾ ಇದ್ದಾರಾ? ಕಾಣ್ತಾ ಇಲ್ಲ. ಸೊ ನಾವು ಇದನ್ನು ನೋಡ್ತಾ ಇದ್ದೀವಿ. ಇದೇನು ನಿಜ? ಇದು ಇದಕ್ಕೆ ಕಾರಣವಾದವರು ಯಾರು? ನಮಗೆ ಗೊತ್ತಿಲ್ಲ. ಬಟ್ ಒಬ್ಬ ನಿಧಾನ, ಯಾರೋ ಒಬ್ಬರು ಕಾರಣವಾದವರು ಇದ್ದಾರಾ? ಇಲ್ಲ, ಇದ್ದಾರೆ. ಅದು ನಮಗೆ ಗೊತ್ತಿಲ್ಲ. ಅದು ಸತ್ಯ. ಇದು ನಿಜ. ಪ್ರಪಂಚ ನಿಜ, ಕಾಣ್ತಾ ಇದೆ, ನಿಜ. ಪ್ರಪಂಚಕ್ಕೆ ಆಧಾರ ಕಾಣ್ತಾ ಇಲ್ಲ ಅಂದರೆ ಇಲ್ಲ ಅಂತಲ್ಲ, ಇದೆ, ಗೊತ್ತಿಲ್ಲ, ನಮಗೆ ಗೊತ್ತಾಗ್ತಾ ಇಲ್ಲ. ಅದು ಸತ್ಯ. ಅದಕ್ಕಾಗಿ ಸತ್ಯವನ್ನು ನುಡಿಯಲು ಸಾಧ್ಯವಿಲ್ಲ, ಸತ್ಯವನ್ನು ಮಾತನಾಡಲು ಸಾಧ್ಯವಿಲ್ಲ, ಸತ್ಯವನ್ನು ಹೇಳಲು ಸಾಧ್ಯವಿಲ್ಲ. ಸತ್ಯವನ್ನು ಕೇವಲ ಅನುಭವಿಸಬಹುದು. ಆ ಅನುಭವ ಎಲ್ಲಿದ್ದು ಬರುತ್ತೆ? ಮೌನದಲ್ಲಿ ಸತ್ಯವನ್ನು ಅನುಭವಿಸ್ಬೋದು. ಓಕೆ, ಮಾತಿನಲ್ಲಿ ಸತ್ಯವನ್ನು ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಮೌನದಲ್ಲಿ ಮಾತ್ರ ಸತ್ಯವನ್ನು ಅನುಭವಿಸ್ಬೋದು. ಇವಾಗ ನಾವು ಕೋರ್ಟಿಗೆ ಹೋದಾಗ ಆ್ಯಕ್ಚುಲಿ ಕೋರ್ಟಲ್ಲಿ ಭಗವದ್ಗೀತೆ ಬುಕ್ ಇಟ್ಬಿಟ್ಟು ಅದರಲ್ಲಿ ಸತ್ಯವನ್ನೇ ಹೇಳುತ್ತೇನೆ, ನಿಜವನ್ನೇ ಬೇರೆ ಏನೂ ಹೇಳುವುದಿಲ್ಲ ಅಂತೇಳಿ ಅಂತಾರೆ ಆ್ಯಕ್ಚುಲಿ. ಬಟ್ ಅಲ್ಲಿ ಹೇಳ್ತಾ ಇರೋದು ನಿಜವನ್ನು ಹೇಳ್ತೇವೆ, ಸತ್ಯವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಇದು ಗಾಂಧೀಜಿಯವರ ಒಂದು ಪುಸ್ತಕ ಬಂತದು. ಅದರಲ್ಲಿ ಹೇಳಿದ್ನಲ್ಲ, ಏನು ಬರೆದ್ರೂ ಅದನ್ನು ನಾವು ಒಪ್ಕೊಂಡ್ಬಿಟ್ಟಿದ್ದೀವಿ ಅಷ್ಟೇ. ಅದರ ಹಿಂದೆ ಏನಿದೆ ಅಂತ ಅರ್ಥ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ. ಸತ್ಯಾನ್ವೇಷಣೆ ಅನ್ನೋದು ಗಾಂಧೀಜಿಯವ್ರ ಪುಸ್ತಕ ಸತ್ಯಾನ್ವೇಷಣೆ. ಮತ್ತು ಸತ್ಯವನ್ನು ಹೇಳೋಕ್ಕೆ ಬರಲ್ಲ ಅಂದರೆ ಸತ್ಯವನ್ನು ಬರೀಕ್ಕೆ ಹೆಂಗೆ ಬರುತ್ತೆ? ಅದು ನಿಜಾನ್ವೇಷಣೆ ಅಂತ. ನಿಜಾನ್ವೇಷಣೆ ಅಷ್ಟೇ. ನಿಜ ಇರ್ಬೋದು. ಬಟ್ ನಿಜ ಇರ್ಬೋದು ಇಲ್ಲ ಅದು ಗೊತ್ತಿಲ್ಲ ನಮಗೆ. ಬರೆದಾರೆ ಪುಸ್ತಕದಲ್ಲಿ. ಪುಸ್ತಕ ನಿಜ. ಆ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಆಲೋಚನೆ ನಿಜನೋ ಸುಳ್ಳು ಗೊತ್ತಿಲ್ಲ ನಮಗೆ. ಈಗ ಪುಸ್ತಕ ಕಣ್ಣಿಗೆ ಕಾಣ್ತಾ ಇದೆ. ಪುಸ್ತಕ ಆ ಒಂದು ಅನುಭವವನ್ನು ಬರೆದಿರ್ತಕ್ಕಂಥ ಮನಸ್ಸಿನ ಸ್ಥಿತಿ ನಮಗೆ ಕಾಣ್ತಾ ಇಲ್ಲ. ಇವಾಗ ಈ ಪುಸ್ತಕ ಇದೆ, ಇದು ಕಾಣ್ತಾ ಇದೆ ನಮ್ಮ ಕಣ್ಣಿಗೆ. ಸೊ ನಿಜ, ಪುಸ್ತಕ ನಿಜ. ಬಟ್ ಪುಸ್ತಕದಲ್ಲಿ ಬರೆದಿರೋದು ನಿಜ ಇಲ್ಲ ಗೊತ್ತಿಲ್ಲ ನಮಗೆ. ಹೌದು, ಅದು ನಮ್ಮ ಅನುಭವಕ್ಕೆ ಬಂದಿಲ್ಲ ಅದು. ಹಾಗೆ ಇದ್ರ ಬಗ್ಗೆ ಆಳವಾಗಿ ನಾನು ಆ್ಯಕ್ಚುಲಿ ನಾನೊಂದು 11th ಸ್ಟ್ಯಾಂಡರ್ಡ್ ಫಸ್ಟ್ PU ಇರ್ಬೋದು ಅನಿಸುತ್ತೆ. ಆ ಟೈಮಲ್ಲಿ ರಮಣ ಮಹರ್ಷಿ ಅವ್ರ ಬಗ್ಗೆ ಒಂದು ಬುಕ್ ಸಿಕ್ತು, ನಾನು ಯಾರು ಅಂತ ಹೇಳ್ಬಿಟ್ಟು. ಸೊ ಅದರಲ್ಲೂ ಕೂಡ ತುಂಬ ಅವರು ಸುಮ್ಮನಿರು ಅಂಥೇಳಿ ಅಂತಾರೆ.
ಸೈಲೆಂಟ್ ಬಗ್ಗೆ ತುಂಬ ಸೈಲೆನ್ಸ್ ಬಗ್ಗೆ ಇರಪ್ಪ ಅಂತ. ಸೈಲೆನ್ಸ್ ಬಗ್ಗೆ ತುಂಬ ಮಾತಾಡಿದ್ದಾರೆ ಆ್ಯಕ್ಚುಲಿ. ನೀವು ಒಂದು ಸಂದರ್ಭದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರಿ. ರಮಣ ಮಹರ್ಷಿಯವರು ಕಂಡಿಡ್ಕೊಂಡಿರ್ತಕ್ಕಂಥ ಒಂದು ಸುಮ್ಮನಿರು ಅನ್ನೋ ಒಂದು ತತ್ವ, ಸೊ ಅವ್ರು ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವೇ? ಇದನ್ನು ಹೂಯಮೈ ಆಗಿರ್ಬೋದು, ಚುಮ್ಮೈರಪ್ಪ ಸುಮ್ಮನಿರು ಅಂತ ಅಂದಿರ್ಬೋದು, ಇದೆಲ್ಲವೂ ಕೂಡ ರಮಣ ಮಹರ್ಷಿಗಳಿಂದ ಹೊರಗೆ ಬಂದಿರ್ತಕ್ಕಂಥದ್ದು. ಅಂದರೆ ಅದಕ್ಕಿಂತ ಮುಂಚೆ ಇಲ್ಲ ಅಂತಲ್ಲ, ಇತ್ತು ಅದೆಲ್ಲ. ಏಕೆಂದರೆ ಇವತ್ತಿದೆ, ನಾಳೆ ಇಲ್ಲ, ನಿನ್ನೆ ಇಲ್ಲ, ಇವತ್ತಿತ್ತು ಅಂತ ಇಲ್ಲೇನಿಲ್ಲ. ಸದಾ ಕಾಲಕ್ಕೂ ಇರುವುದನ್ನು ಸತ್ಯ ಅಂತೀವಿ ನಾವು. ನಿಜಕ್ಕೂ ಸತ್ಯಕ್ಕೂ ವ್ಯತ್ಯಾಸ ಏನಪ್ಪ ಅಂತಂದರೆ, ನಿನ್ನೆ ಇಲ್ಲ, ಇವತ್ತಿದೆ, ನಿಜ ಅದು. ಓಕೆ, ಈ ಮನೆ ಒಂದು 10 ವರ್ಷದ ಕೆಳಗೆ ಇರಲಿಲ್ಲ. ಅಂದರೆ 10 ವರ್ಷದ ಕೆಳಗೆ ಇಲ್ಲೇನಿತ್ತು? ಬರೀ ಒಂದು ಜಾಗ ಇತ್ತು, ಮನೆ ಆಯಿತು. 10 ವರ್ಷದ ಕೆಳಗೆ ಇರಲಿಲ್ಲ, ಇವತ್ತಿದೆ ಅಂದ ತಕ್ಷಣ ಇದು ಸುಳ್ಳ ಅಲ್ಲ. 10 ವರ್ಷದ ಹಿಂದೆ ಇರಲಿಲ್ಲ ಅನ್ನೋದು ನಿಜ, ಇವತ್ತಿದೆ ಅನ್ನೋದು ನಿಜ. ನಾಳೆ ಇನ್ನೊಂದು 20 ವರ್ಷಕ್ಕೋ 30 ವರ್ಷಕ್ಕೋ ಇದ್ರ ಇನ್ನೊಂದು ರೂಪಾಂತರ ಆಗೋದು ನಿಜ. ಹೌದು. ಓಕೆ, ಸೊ ಸತ್ಯ ಹಾಗಲ್ಲ, ಅದು ಅದು ಬದಲಾಗಲ್ಲ, ರೂಪಾಂತರಗೊಳ್ಳಲ್ಲ. ಅದು ಅವತ್ತಿರಲಿಲ್ಲ ಇವತ್ತಿದೆ ಅಂತ ಅನ್ನೋದಿಲ್ಲ, ಸದಾ ಕಾಲವೂ ಇರುವುದು ಸತ್ಯ. ಅದ ಕಾರಣ ರಮಣ ಮಹರ್ಷಿಗಳು ಯಾಕೆ ಚುಮ್ಮ ಇರಪ್ಪ ಅಂತ ಹೇಳಿದ್ರು ಅಂತಂದರೆ, ಅದು ಸದಾಕಾಲ ಇರ್ತಕ್ಕಂಥದ್ದು. ಅದರ ಕುರಿತು ಅವರು ಅಧ್ಯಯನ ಮಾಡಿದಷ್ಟು ಬೇರೆ ಯಾರು ಅಧ್ಯಯನ ಮಾಡಿ ಅದನ್ನು ಹೇಳಿರಲಿಕ್ಕಿಲ್ಲ. ಮೋಸ್ಟ್ಲಿ ನಾನು ಯಾರು ಅನ್ನೋ ಒಂದು ಇದನ್ನು ಅವರು ಬಿಟ್ಟು ಬೇರೆ ಅಷ್ಟೊಂದು ಅಧ್ಯಯನ ಮಾಡಿರಲಿಕ್ಕಿಲ್ಲ. ಮಾಡಿದ್ರೂ ಕೂಡ ಹೊರಗೆ ಹೇಳಿರಲಿಕ್ಕಿಲ್ಲ. ಅಂದರೆ ಇವರು ಅಷ್ಟು ಡೀಪಾಗಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ. ಹೌದು, ಅದಕ್ಕಾಗಿ ರಮಣ ಮಹರ್ಷಿಗಳು ಮೌನವಾಗಿರ್ತಾ ಇದ್ದರು ಅಂತಂದರೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರು ಅವರು. ಅವ್ರನ್ನ ರಮಣ ಮಹರ್ಷಿಗಳನ್ನ ಯಾರೋ ಕೇಳ್ತಾರೆ, ಯಾಕೆ ನೀವು ಯಾವಾಗಲೂ ಮೌನವಾಗಿರ್ತೀರ ಅಂದರೆ, ನಾನೆಲ್ಲಿ ಮೌನವಾಗಿರ್ತೀನಿ, ಅವಶ್ಯಕತೆ ಇದ್ದರೆ ಮಾತಾಡ್ತೀನಿ ಅಂತ. ಸುಮ್ಮನೆ ಮಾತಾಡೋಕ್ಕಾಗಲ್ಲ. ಸುಮ್ಮನೆ ಮಾತಾಡೋದನ್ನ ಏನಂತಾರೆ, ಹುಚ್ಚಾಟ ಅಂತಾರೆ ಅದನ್ನು. ಅವಶ್ಯಕತೆ ಬಿದ್ದರೆ, ನಿಜವಾಗಿ ಅವಶ್ಯಕತೆ ಬಿದ್ದರೆ ಮಾತಾಡ್ತಾ ಇದ್ರಂತೆ. ಒಂದು ಸಾರಿ ರಮಣ ಮಹರ್ಷಿಗಳು ಒಂದು ಟೀಚ್ ಮಾಡಬೇಕಾದ್ರೆ, ಟೀಚ್ ಅಂತಂದರೆ ಅವ್ರು ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ರು, ಜನಗಳು ಬಂದು ಕೂಡ್ತಾ ಇದ್ರು. ಯಾರ್ಯಾರು ಪ್ರಶ್ನೆ ಕೇಳ್ತಾ ಇದ್ರು. ಪ್ರತಿಯೊಂದು ಪ್ರಶ್ನೆಗೂ ಆನ್ಸರ್ ಕೊಡ್ಬೇಕಂತ ಇರಲಿಲ್ಲ ಅವ್ರಿಗೆ, ಸುಮ್ಮನೆ ಕೇಳ್ತಾ ಇದ್ರು. ಅವ್ರಿಗೆ ಇಷ್ಟ ಬಂದರೆ ಆನ್ಸರ್ ಕೊಡ್ತಾ ಇರಲಿಲ್ಲ. ಆಯಿತಾ, ಅವರೆಲ್ಲ ಪ್ರಶ್ನೆಗಳು ಕೇಳ್ತಾ ಇದ್ರಂತೆ. 1 ಗಂಟೆ ಕೇಳಿದ್ರು ಪ್ರಶ್ನೆಗಳು. ಇವ್ರು ಸುಮ್ಮನೆ ಕೂತ್ಕೊಂಡಿದ್ರು. ಇವರು ಒಂದು ಮಗು ಬಾಳೆಹಣ್ಣು ತಿಂದುಬಿಟ್ಟು ಆ ಸಿಪ್ಪೆನ ಅಲ್ಲೆಲ್ಲ ಹಾಕಿತ್ತಂತೆ, ಆ ಪಕ್ಕದಲ್ಲಿ ಹಾಕಿತ್ತೋ ಎಲ್ಲ ಹಾಕಿತ್ತಂತೆ. ಆ ಪ್ರಶ್ನೆಗಳೆಲ್ಲ ಕೇಳ್ತಾ ಇದ್ರು, ಸುಮ್ಮನೆ ಕೇಳ್ತಾ ಇದ್ರು. ದೊಡ್ಡ ದೊಡ್ಡ ಸ್ಕಾಲರ್ಸ್ ಬಂದಿದ್ರಂತೆ ಅವತ್ತು, ಏನೇನೋ ಕೇಳ್ತಾ ಇದ್ರಂತೆ. ಅದಾದಮೇಲೆ ಈ ಕಡೆ ತಿರುಗಿ, ಆ ಸಿಪ್ಪೆ ಅಲ್ಲಿ ಹಾಕಬಾರ್ದಮ್ಮ, ಆ ಕಡೆ ಹಾಕಂದ್ರಂತೆ. ಅಷ್ಟೇ ಅಂದರೆ ಎದ್ರು ಹೊಂಟ್ರು. ಅಂದರೆ ಅರ್ಥ, ನೀನು ಕೇಳಿದ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡಬೇಕು ಅಂತೇನಿಲ್ಲ. ಅದರ ಕೆಲಸಕ್ಕೆ ಬರೋ ಪ್ರಶ್ನೆಗಳು ಇರ್ಬೋದು. ಅವನು ಸ್ಕಾಲರ್ ಅಂತ ಅವನು ಅಂದ್ಕೊಂಡಿರ್ಬೋದು, ಇವ್ರು ಅಂದ್ಕೋಬೇಕಲ್ಲ ಸ್ಕಾಲರ್ ಯಾರು ಅಂತ. ಅದಕ್ಕೆ ಆನ್ಸರ್ ಮಾಡೋದು ನನಗೆ ಅದು ಸಮಂಜಸ ಅಲ್ಲ. ನಿಮ್ಮ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ಬೇಕಂತ, ಅದು ಆನ್ಸರ್ ಮಾಡಲೇಬೇಕಾದ ಪ್ರಶ್ನೆ ಅಲ್ಲ ಅದು. ಅಂದರೆ ಅವರು ಮಾತಾಡೋ ಅಂತ ಒಂದು ಇದರಲ್ಲೂ ವೇಟೇಜ್ ಅಷ್ಟು ಇತ್ತು ಅಂತ ಅಲ್ಲಲ್ಲ. ಅದು ಮಾತಾಡಬೇಕು ಅಂದರೆ ಮಾತಾಡ್ತಾರೆ. ನೋಡಿ ಅಷ್ಟು ಸ್ಕಾಲರ್ಸ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ಮಗು ಹಣ್ಣು ತಿಂದು ಸಿಪ್ಪೆ ಹಾಕಿದೆ, ಆ ಸಿಪ್ಪೆನಲ್ಲಿ ಹಾಕಮ್ಮ ಅಂದರೆ ಡಿಸಿಪ್ಲಿನ್ಗೆ ಎಷ್ಟು ಮಹತ್ವ ಕೊಡ್ತಾ ಇದ್ದಾರೆ. ಯಾವ ವಸ್ತು ಯಾವ ಜಾಗದಲ್ಲಿ ಇರಬೇಕು, ಅವರಿಗೆಲ್ಲ ಆನ್ಸರ್ ಕೊಟ್ಟಂಗೆ ಆಯ್ತು ತಾನೆ. ನೀವು ಕೇಳೋ ಪ್ರಶ್ನೆ ಸಮಂಜಸವಾದದ್ದ ಅಲ್ಲ. ಸಿಪ್ಪೆ ಡಸ್ಟ್ಬಿನ್ನಲ್ಲಿ ಹಾಕಬೇಕು. ಕೇಳೋ ಪ್ರಶ್ನೆ ಸರಿಯಾಗಿರಬೇಕು. ಅದಕ್ಕೆ ಭಗವದ್ಗೀತೆ ಹೇಳುತ್ತೆ, ನೀನು ಪ್ರಶ್ನೆಯನ್ನು ಕೇಳಬೇಕಾದ್ರೆ ಸರಿಯಾದ ಪ್ರಶ್ನೆಗಳನ್ನು ಕೇಳು, ಪರಿಪ್ರಶ್ನೇನ ಅಂತ ಹೇಳುತ್ತೆ. ಅಂದರೆ ಸರಿಯಾದ ಪ್ರಶ್ನೆಗಳನ್ನು ಕೇಳಬೇಕು. ಕೇಳ್ತೀನಿ ಬಾರ ಅಂತ ಯಾವ್ದು ಬೇಕಾದ್ರೂ ಕೇಳೋದಲ್ಲ. ಹೌದು. ಯಾರು ಸರಿಯಾದ ಪ್ರಶ್ನೆಗಳನ್ನು ಕೇಳ್ತಾರೆ ಅವನು ನಿಜವಾದ ಇಂಟೆಲಿಜೆಂಟ್. ಅವನು ನೀನು ಸ್ಕಾಲರ್ ಆಗಿರ್ಬೋದು, ನಿನಗೆ ಡಿಗ್ರಿ ಬಂದಿರ್ಬೋದು, ನೀನು PhD ಮಾಡಿರ್ಬೋದು, ಬಟ್ ನೀನು PhD ಮಾಡಿದ ಮಾತ್ರಕ್ಕೆ ನೀನು ಸರಿಯಾದ ಪ್ರಶ್ನೆ ಕೇಳ್ತಾನಂತೇನಿಲ್ಲ. ಹೌದು. ಏನು ಗೊತ್ತಿಲ್ಲದೆ ಇರತಕ್ಕಂಥವ್ನು ಸರಿಯಾದ ಪ್ರಶ್ನೆ ಕೇಳ್ಬೋದು ಅವನು.
ಒಬ್ಬನು ಕೇಳ್ಬೋದು, ನನಗೆ ಹಸಿವು ಅಂದ್ರೆ ಏನು ಅಂತ ಕೇಳ್ಬೋದು ಪ್ರಶ್ನೆ. ಹ್ಞೂ ಇನ್ನೊಬ್ಬನು ಊಟ ಹೇಗೆ ಮಾಡ್ಲಂತ ಕೇಳ್ಬೋದು. ಹಸಿವು ಅಂದ್ರೆ ಏನಂತ ಗೊತ್ತಾದರೆ ಊಟ ಹೇಗೆ ಮಾಡ್ಬೇಕಂತ ಗೊತ್ತಾಗುತ್ತೆ. ಯಾವ ಪ್ರಶ್ನೆ ಕರೆಕ್ಟು? ಹಸಿವು ಅಂದ್ರೆ ಏನಂತ ಕೇಳೋ ಪ್ರಶ್ನೆ ಕರೆಕ್ಟ್. ಹೌದು. ಸೊ ಹಾಗೆ ರಮಣರು ಎಲ್ಲರ ಪ್ರಶ್ನೆಗೆ ಆನ್ಸರ್ ಮಾಡ್ತಾ ಇರಲಿಲ್ಲ. ತಮಗೆ ಆನ್ಸರ್ ಮಾಡ್ತಕ್ಕಂಥ ಪ್ರಶ್ನೆ ಅಂದ್ರೇ ಮಾಡ್ತಾಯಿದ್ರು. ದಟ್ ಈಸ್ ಕಾಲ್ಡ್ ಮೌನ. ಅಂದರೆ ಅವರು ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಕೂತಿದ್ದು ಎದ್ದಿದ್ದು ಅವ್ರು ಏನೇ ಆ್ಯಕ್ಷನ್ ಮಾಡಿದ್ರು ಅದರಲ್ಲಿ ಒಂದು ತಿಳ್ಕೊಳ್ಳೋದು, ಅದರಿಂದ ತಿಳ್ಕೊಳ್ಳೋಂಥದ್ದು ತುಂಬ ಇದೆ ಅಂತ ಅನ್ಬೋದು ಆ್ಯಕ್ಚುಲಿ. ಆ ಥರ ಏನೂ ಇಲ್ಲ ಹರೀಶ್, ನಾವು ಅದನ್ನೇ ತಪ್ಪು ತಿಳ್ಕೊಂಡ್ಬಿಡ್ತೀವಿ. ಈಗ ನಮ್ಮ ಮನಸ್ಸಲ್ಲಿ ಯಾರೋ ಒಬ್ಬರನ್ನ ನಾವು ಗುರು ಅಂತ ಒಂದು ಭಾವನೆ ಮಾಡಿಬಿಡ್ತೀವಿ, ಅಥವಾ ವಿಶೇಷವಾದ ವ್ಯಕ್ತಿ ಅಂತ ಭಾವನೆ ಮಾಡಿಬಿಡ್ತೀವಿ. ಮಾಡಿದ ತಕ್ಷಣ ಅವ್ರು ಏನೇ ಮಾಡಿದ್ರು, ಹಿಂಗೆ ನಡೆದ್ರು, ಹಿಂಗೆ ಮಾತಾಡಿದ್ರು ಕೂಡ ಅದಕ್ಕೂ ಏನೋ ಒಂದು ಅರ್ಥ ಕಲ್ಪನೆ ಮಾಡ್ಕೊಂಡ್ಬಿಡ್ತೀವಿ. ಏನೂ ಇಲ್ಲ. ಸಹಜವಾಗಿರೋದನ್ನು ಸಹಜವಾಗಿ ಬಿಟ್ಬಿಡ್ಬೇಕು ನಾವು. ಅಂದರೆ ಅದನ್ನು ತರಲ್ಲಿ ತುಂಬಿಕೊಂಡು ನಾವೇನೋ ಆಲೋಚನೆ ಮಾಡಿ ಏನಪ್ಪ ಈ ಥರ ಮಾತಾಡಿದ ತಕ್ಷಣ ಈ ಅರ್ಥ, ಈ ಥರ ಮಾತಾಡಿದ ತಕ್ಷಣ ಈ ಅರ್ಥ. ಭೀಮೇಶ್ ರೆಡ್ಡಿ ಸರ್ ಬರೆದಿರ್ತಕ್ಕಂಥ ಈ ಒಂದು ಚಂದ್ರ ಮೇಲೆ ಬಂದ ನೋಡು ಎಂತ ಚಂದ ಅನ್ನೋ ಒಂದು ಬ್ಯೂಟಿಫುಲ್ ಬುಕ್ ರೀಸೆಂಟಾಗಿ ರಿಲೀಸ್ ಆಗಿದೆ. ಸೊ ಇದನ್ನ ಕಲ್ಪನಾ ಲೋಕಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಪುಸ್ತಕ ಅಂತ ಹೇಳಿ ಕರಿಬೋದು. ಸೊ ಹಾಗೆ ಈ ಒಂದು ಪುಸ್ತಕ ನಮಗೆ ಇಂಗ್ಲಿಷ್ನಲ್ಲೂ ಕೂಡ ಇದೆ, ಮೂನ್ಲೈಟ್ ಮ್ಯೂಸಿಂಗ್ಸ್ ಅಂತ ಹೇಳ್ಬಿಟ್ಟು. ಈ ಎರಡು ಪುಸ್ತಕಗಳು ನಿಮಗೆ ಅಮೆಝಾನಲ್ಲೂ ಕೂಡ ಸಿಗುತ್ತೆ. ಸೊ ಅಮೆಝಾನ್ನಲ್ಲಿ ನೀವು ಪರ್ಚೇಸ್ ಮಾಡ್ಬೋದು, ಫ್ಲಿಪ್ಕಾರ್ಟಲ್ಲಿ ಕೂಡ ಇದೆ. ಪುಸ್ತಕನ ನೀವು ಡೈರೆಕ್ಟಾಗಿ ನಮ್ಮಿಂದ ಪಡ್ಕೋಬೇಕು ಅಂತ ಹೇಳಿದ್ರೆ ಡಿಸ್ಕೌಂಟ್ ಕೂಡ ಇರುತ್ತೆ. ಆ ಲಿಂಕ್ನ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಸೊ ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಇರುತ್ತೆ, ಬೇಕಾದವರು ಪರ್ಚೇಸ್ ಮಾಡ್ಬೋದು. ಅಂದರೆ ಇಲ್ಲಿ ನಾನು ನನಗೆ ಅರ್ಥ ಕೊಡ್ಕೊತಾ ಇದ್ದೀನಿ ಅಂತ ಅನ್ಬೋದು ಆ್ಯಕ್ಚುಲಿ. ಬಟ್ ಇಲ್ಲಿ ಈ ಒಂದು ಪ್ರಶ್ನೆ ಏನು ಕೇಳ್ತಾ ಇದ್ದೀನಿ ಅಂದರೆ, ರಮಣ ಮಹರ್ಷಿ ಅವರು ಎಷ್ಟೇ ಸ್ಕಾಲರ್ ಬಂದಾಗೂ ಕೂಡ ಅವರು ಏನೂ ಆನ್ಸರ್ ಮಾಡಲಿಲ್ಲ. 1 hour ಆದರೂ ಅವರು ವೆಯ್ಟ್ ಮಾಡ್ತಾಯಿದ್ರು. ಬಟ್ ಮಗು ಸಿಪ್ಪೆ ಹಾಕಿದ್ದನ್ನು ಅವ್ರು ಹೇಳಿದರು ಅಂತ ಅಂದಾಗ, ಸೊ ಆ ಸ್ಕಾಲರ್ ಅರ್ಥ ಮಾಡ್ಕೋಬೋದು ಆ ಒಂದು ಸಿಪ್ಪೆ ಹಾಕುವ ಅನ್ನೋ ಒಂದು ಸಂದರ್ಭದಿಂದ. ನಾವು ಅರ್ಥ ಮಾಡ್ಕೊತೀವಿ, ರಮಣ ಮಹರ್ಷಿಗಳಂಗೆ ಅರ್ಥ ಮಾಡ್ಕೊಂಡ್ರಲ್ಲ. ಅಲ್ಲ, ಅವ್ರು ಅರ್ಥ ಸ್ಕಾಲರ್ ಅರ್ಥ ಮಾಡ್ಕೋಬೇಕಷ್ಟೆ. ಒಂದು ವೇಳೆ ಆ ಸ್ಕಾಲರ್ ಹಿಂಗೆ ಅರ್ಥ ಮಾಡ್ಕೊಂಡ್ರು ಅಂತ ಯಾರಾದರೂ ಪುಸ್ತಕದಲ್ಲಿ ಅದನ್ನು ಬರೆದಿರ್ಬೋದು, ಅದಕ್ಕೊಂದು ಅರ್ಥ ಕೊಟ್ಟು. ಓಕೆ, ಅಂದರೆ ಯಾವುದೇ ಒಂದು ಇನ್ಸಿಡೆಂಟು ಸಹಜವಾಗಿ ನಡೆಯುತ್ತೆ. ಆ ಇನ್ಸಿಡೆಂಟ್ನ ನನ್ನ ಪರ್ಸೆಪ್ಷನ್ ನಾನು ಹೆಂಗೆ ತೊಗೊಂಡಿದ್ದೀನಿ ಅನ್ನೋದು ನಾನು ಅದನ್ನು ಅರ್ಥ ಮಾಡ್ಕೋತೀನಿ. ಯಾವುದೇ ಇನ್ಸಿಡೆಂಟು, ಅದು ಇನ್ನು ಮೊನ್ನೆ ಮಾತಾಡಿದ್ವಿ ಕಾಗೆ ಕೂಡೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಅಂತ. ಪ್ರತಿ ಇನ್ಸಿಡೆಂಟ್ನು ಕೂಡ ನಾವು ಹಿಂಗೆ ತೊಗೊಳೋದು. ನಾವು ಅವತ್ತು ಹೋದೆ, ನನಗೆ ಸ್ವಾಮೀಜಿ ಒಂದು ಹಣ್ಣು ಕೊಟ್ಬಿಟ್ರು. ಯಾವುದು? ಬಾಳೆಹಣ್ಣು ಕೊಟ್ಬಿಟ್ರು. ಬಾಳೆಹಣ್ಣು ಕೊಟ್ಟ ತಕ್ಷಣ ಅಂದ್ಕೊಂಬಿಟ್ಟೆ ಕೆಲಸ ಆಗುತ್ತೆ ಅಂತ. ಆಗ್ಬಿಡ್ತು ಕೆಲಸ. ನನಗೆ ಹೂ ಕೊಟ್ಬಿಟ್ರು, ಆಗ್ಬಿಡ್ತು ಕೆಲಸ. ಅವತ್ತು ಹೋದೆ, ಏನೂ ಕೊಡಲೇ ಇಲ್ಲ. ನಾನು ಅಂದ್ಕೊಂಡೆ ಇದೇನು ಆಗಲ್ಲ ಅಂತ, ಅದಕ್ಕೆ ಆಗಲಿಲ್ಲ. ಅಂದರೆ ನಿನ್ನ ಪರ್ಸೆಪ್ಷನ್ ಅದು. ಹೌದು, ಅದು ಸಹಜವಾಗಿ ನಡೀತು. ಏನೋ ಇತ್ತು, ಕೊಟ್ಟರು, ಇಲ್ಲದ್ರೆ ಇಲ್ಲ. ಇದು ನಮ್ಮ ಪರ್ಸೆಪ್ಷನ್ಸ್ನ ಇಟ್ಕೊಂಡು, ಆಲೋಚನೆಗಳನ್ನ ಇಟ್ಕೊಂಡು, ಈ ಮೈಂಡು, ಈ ನಂಬಿಕೆಗಳನ್ನ ಇಟ್ಕೊಂಡು, ಹಿಂಗೆ ಕೊಟ್ಟರೆ ಹಿಂಗೆ, ಹಿಂಗೆ ಕೊಟ್ಟರೆ ಹಿಂಗೆ, ಹಿಂಗೆ ಮಾತಾಡಿದ್ರೆ ಹಿಂಗೆ. ಅಲ್ಲಿ ಏನೂ ಇಲ್ಲ ಮಾರಾಯ, ಏನೂ ಇಲ್ಲ. ಏನು ನಡಿಬೇಕು ಅದು ನಡೆಯುತ್ತೆ. ಯಾಕಂದರೆ ನೆಕ್ಸ್ಟ್ ಮೂಮೆಂಟ್ ಅನ್ನೋದು ಅದು ಪ್ರೆಸೆಂಟಲ್ಲಿದೆ. ಏನು ನಡಿಬೇಕು ಅದು ನಡೆಯುತ್ತೆ ಅದು. ನಾವು ಅದಕ್ಕೆ ಏನೇನೋ ಭಿನ್ನವಾದ ಅರ್ಥ. ನಮಗೆ ಫೈನಾನ್ಷಿಯಲಿ ಸಪೋರ್ಟ್ ಆಗ್ತಕ್ಕಂಥದ್ದು, ಫೈನಾನ್ಷಿಯಲಿ ನಮಗೆ ಒಂದು ಬರ್ತಕ್ಕಂಥದ್ದು ಇಟ್ಕೊಂಡು ಬರೀ ಫೈನಾನ್ಸಿಂದ ನೋಡಿ ನಾವು ಪ್ರಪಂಚವನ್ನು ನೋಡ್ತೀವಿ. ಇದು ಆದ ತಕ್ಷಣ, ಇದು ಕೊಟ್ಟ ತಕ್ಷಣ ನನಗೆ ಇಷ್ಟು ದುಡ್ಡು ಬಂತು, ಇಂಥ ಒಂದು ಕಾಂಟ್ರಾಕ್ಟ್ ಸಿಕ್ತು, ಇಷ್ಟು ಲಾಟ್ರಿ ಹೊಡಿತು, ಇಂಥದ್ದು ಬಗ್ಗೆ ಯಾರೋ ದುಡ್ಡು ಕೊಟ್ಬಿಟ್ರು ನನಗೆ. ಅಂದರೆ ನಾವು ಇದನ್ನೇ ಈ ಸ್ವಾಮೀಜಿಗಳ ಹತ್ರ ಹೋಗೋದಾಗಿರ್ಬೋದು, ಅಲ್ಲಿ ಕೇಳೋದಾಗಿರ್ಬೋದು, ಇಲ್ಲಿ ಮಾಡೋದಾಗಿರ್ಬೋದು, ಎಲ್ಲವೂ ಲಿಂಕ್ಡ್ ವಿತ್ ಅವರ್ ಫೈನಾನ್ಷಿಯಲ್ ಕಂಡೀಷನ್ಸ್. ಅಲ್ಲಿ ಏನೂ ಇಲ್ಲ ಅಲ್ಲಿ. ಇನ್ನು ಆ ಥರ ಏನಾದರೂ ಆಗೋದಾದರೆ, ಕಾಳಿದಾಸ ಕಾಳಿಕಾದೇವಿ ಹತ್ರ ಹೋದಾಗ ಇದ್ದೆ ಕೊಡು ಅಂತ ಕೇಳಿದಂತೆ. ವಿದ್ಯೆ ಅಂತ ಅನ್ನೋಕ್ಕೂ ಬರ್ತಾ ಇರಲಿಲ್ಲ ಕಾಳಿದಾಸನ್, ಗೊತ್ತಾ? ರಾಜ್ಕುಮಾರ್ ಫಿಲ್ಮಲ್ಲಿ ನೋಡ್ತಾ ಇದೀವಲ್ಲ, ಇದ್ದೆ ಕೊಡು ಅಂತ. ಸೊ ಆ ಥರ ಏನಾದರೂ ಕಾಳಿಕಾದೇವಿ ಬರೆದದಾಳೆ ನಾಲಿಗೆ ಮೇಲೆ ಅಂತಂದರೆ, ಮಾಣಿಕ್ಯ ವೀಣಾಂ ಬಂತಪ್ಪ ಅಂದರೆ ಓಕೆ. ಅಲ್ಲಿ ಏನಾದರೂ ಚೇಂಜ್ ಆಯ್ತಾ, ಒಂದು ಜೀವನ ಬದಲಾವಣೆ ಆಯಿತು ಅಂದರೆ, ದಿನನಿತ್ಯ ನಡೀತಕ್ಕಂಥ ಈ ಪ್ರಸಂಗಗಳಲ್ಲಿ ಯಾವುದು ಇವಾಗ ನಮಗೆ ಹೋಗಲಿ ಒಂದೇನಾದರೂ ಫೈನಾನ್ಷಿಯಲಿ ಸಪೋರ್ಟ್ ಆಗಿ ಇಡೀ ಜೀವನ ಚೇಂಜ್ ಆಗಿಬಿಡುತ್ತಪ್ಪ? ಇಲ್ಲ, ಮತ್ತೆ ಆಗಬೇಕು. ಈ ಒಂದು ಕಾಂಟ್ರಾಕ್ಟ್ ಸಿಕ್ತು, ಅದು ಮುಗಿತಾ, ಅದು ಮುಗಿಸೋದು ಇನ್ನೊಂದು ಕಾಂಟ್ರಾಕ್ಟ್ ಬೇಕು, ಅದು ಮುಗಿದ್ರೆ ಇನ್ನೊಂದು ಯಾವುದೋ ಬಿಸ್ನೆಸ್ ಬೇಕು, ಇನ್ನು ಮುಗಿದ್ರೆ ಇನ್ನೊಂದು ಯಾವುದೋ ಆಫರ್ ಕೊಡಬೇಕು.
ಇನ್ನೊಂದು ಯಾವುದೋ ದುಡ್ಡು ಬರಬೇಕು, ಇನ್ನೊಂದು ಯಾವುದೋ ಪ್ರಾಜೆಕ್ಟ್ ಆಗಬೇಕು, ಇನ್ನೊಂದು ಎಲ್ಲಿವರೆಗೆ ಇದೆಲ್ಲದಕ್ಕೂ ಕೂಡ ಬರೀ ಇದೇನು ಲಿಂಕ. ಅದು ಪ್ರಾಪಂಚಿಕವಾಗಿ ನಡೀತಕ್ಕಂಥದಕ್ಕೆ ಪ್ರಾಪಂಚಿಕವಾಗಿ ನೀನು ಏನು ಬೇಕಾದ್ರೆ ಮಾಡ್ಕೋ. ನಿನ್ನ ಮಾನಸಿಕವಾಗಿ ಕ್ಷೇತ್ರದಲ್ಲಿ ಏನು ಬದಲಾವಣೆ ಬಂತು, ಯಾರಿಂದ ಬದಲಾವಣೆ ಬಂತು, ಯಾರಾದ್ರೂ ಬರೆದ್ರ ಕಳಕ್ಕೆ ದೇವಿ ಬರ್ದಂಗೆ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ ಅದನ್ನು. ಪ್ರತಿಯೊಂದಕ್ಕೂ ಕೂಡ ನಾವು ಫಿಸಿಕಲ್ ಲಿಂಕ್, ಈ ಪ್ರಾಪಂಚಿಕವಾಗಿರ್ತಕ್ಕಂಥ ದುರಾಸೆಗಳಿಗೆ ಲಿಂಕ್ ಮಾಡೋದು 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 ಮಾಡೋದು. ಅಲ್ಲಿಗೆ ಹೋಗಿದ್ದೆ ಅದು ಬಂತು, ಇಲ್ಲಿಗೆ ಹೋಗಿದ್ದೆ ಇದು ಬಂತು, ನಾನು ತಿರುಪತಿಗೆ ಹೋಗಿ ಬಂದ ತಕ್ಷಣ ನಾನು ಈ ಕೆಲಸ ಸಿಕ್ತು, ಇದು ಬಂದ ತಕ್ಷಣ ಅದಾಯಿತು. ಇದೇ 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 ಇದೆ. ಇಲ್ಲಿ ನಮ್ಮ ಮೈಂಡು ಆ ಒಂದು ಮೌನನ ಅರ್ಥ ಮಾಡ್ಕೊಳ್ಳುತ್ತೆ ಆ್ಯಕ್ಚುಲಿ. ಯಾಕಂತ ಹೇಳಿದ್ರೆ ಇಲ್ಲಿ ಮತ್ತೆ ಮನಸ್ಸು ಅನ್ನೋದು ಬರುತ್ತೆ. ಮೌನ ಅನ್ನೋ ಒಂದು ಸ್ಥಿತಿಗೆ ಮುಟ್ಟಿದಾಗ ಆ ಮೈಂಡ್ ಅನ್ನೋದು ವರ್ಕ್ ಮಾಡುತ್ತಾ, ಅಥವಾ ಮೈಂಡ್ ಇಲ್ಲದೆ ಇರತಕ್ಕಂಥ ಸ್ಥಿತಿನ ಅದು ಆ್ಯಕ್ಚುಲಿ? ಮೈಂಡು ಇಲ್ಲ ಅನ್ನೋದಿಲ್ಲ, ಯಾಕಂದರೆ ನೀನೇ ಮೈಂಡು. ಓಕೆ, ಸೊ ಮೈಂಡ್ ಅನ್ನೋದು ಸಪ್ರೇಟು, ನೀನು ಅನ್ನೋದು ಸಪ್ರೇಟು ಅಲ್ಲ. ಸೊ ನನ್ನಲ್ಲಿರ್ತಕ್ಕಂಥ ಶಕ್ತಿನ ನಾನು ಆತ್ಮ ಅಂತ ಕರಿಬೋದು, ಮೈಂಡ್ ಅಂತ ಕರಿಬೋದು, ಮನಸ್ಸು ಅಂತ ಕರಿಬೋದು, ಬುದ್ಧಿ ಅಂತ ಕರಿಬೋದು, ಚಿತ್ತ ಅಂತ ಕರಿಬೋದು. ಸೊ ಇವೆಲ್ಲವೂ ಕೂಡ ರೂಪಗಳು. ಈಗ ನಾನೊಬ್ಬ ಮನುಷ್ಯ, ನನ್ನ ಮಗ ಅಪ್ಪ ಅಂತಾನೆ, ನನ್ನ ಶ್ರೀಮತಿ ನನ್ನ ಗಂಡ ಅಂತಾಳೆ, ನನ್ನ ತಂದೆ ನನ್ನ ಮಗ ಅಂತಾನೆ, ನನ್ನ ಮಾಮ ನನ್ನ ಅಳಿಯ ಅಂತಾನೆ. ಈ ರೀತಿ ಅಂದರೆ ಒಬ್ಬ ಮನುಷ್ಯ ಈ ಥರ ಹಲವಾರು ರೀತಿಯಾಗಿರ್ತಕ್ಕಂಥ ಒಂದು ಪಾತ್ರಗಳು ಹೇಗಿರ್ತವೋ ಹಾಗೆ ಒಂದು ಶಕ್ತಿ ಭಿನ್ನ ಭಿನ್ನವಾಗಿರ್ತಕ್ಕಂಥ ರೂಪವನ್ನು ತಗೊಳುತ್ತೆ. ಅದೇ ಆತ್ಮ ಆಗುತ್ತೆ, ಅದೇ ಮನಸ್ಸಾಗುತ್ತೆ, ಅದೇ ಬುದ್ಧಿ ಆಗುತ್ತೆ, ಅದೇ ಚಿತ್ತ ಆಗುತ್ತೆ, ಅದೇ ಅಹಂಕಾರ ಆಗುತ್ತೆ. ಎಲ್ಲವೂ ಅದೇ, ಬೇರೆ ಅಲ್ಲ ಅದು. ಹೌದು. ಓಕೆ, ಸೊ ಮತ್ತು ಹಾಗಾದರೆ ಮೈಂಡ್ಲೆಸ್ ಇರೋಕ್ಕೆ ಸಾಧ್ಯನಾ? ಅಂದರೆ ನಾವು ಜೀರೋ ಸ್ಟೇಟ್ ಆಫ್ ಮೈಂಡ್ ಅದು ಹೆಂಗೆ ಬರೋಕ್ಕೆ ಸಾಧ್ಯ? ಮನಸ್ಸೇ ಇಲ್ದಂಥ ಸ್ಥಿತಿ ಹೆಂಗೆ ಬರೋಕ್ಕೆ ಸಾಧ್ಯ? ಮನಸ್ಸಂದ್ರೇ ನೀನು ತಾನೆ. ಹರೀಶ್ ಇಲ್ಲದೆ ಇರ್ತಕ್ಕಂಥ ಹರೀಶ್ ಇದ್ದಾನೆ ಎಲ್ಲಾದರೂ ಹೇಳಿ? ಹರೀಶ್ ಇಲ್ಲದೆ ಇರ್ತಕ್ಕಂಥ ಹರೀಶ್ ಇರ್ಬೋದಾ? ಹರೀಶ್ ಯಾವತ್ತಿಗೂ ಇರ್ತಾನೆ. ಹರೀಶ್ ಇಲ್ಲದೆ ಇರ್ತಕ್ಕಂಥ ಹರೀಶ್ ಎಲ್ಲಿದ್ದೆ ಇರ್ತಾನೆ. ಮನಸ್ಸೇ ಇಲ್ಲದೆ ಇರ್ತಕ್ಕಂಥ ಸ್ಥಿತಿ ಎಲ್ಲಿದ್ದೆ ಬರುತ್ತೆ? ನಾವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಾ ಇದ್ದೀವಿ. ಮನಸ್ಸು ಅಂದರೆ ಬೇರೆ, ಆತ್ಮ ಅಂದರೆ ಇರ್ತೀವಿ, ನಾನು ಆತ್ಮ ಮತ್ತು ನನ್ನ ಮನಸ್ಸಲ್ಲ ಅಂತೆ. ಸೊ ಆತ್ಮಕ್ಕೂ ಮನಸ್ಸಿಗೂ ವ್ಯತ್ಯಾಸ ಇಲ್ಲ, ಆತ್ಮಕ್ಕೂ ಬುದ್ಧಿಗೂ ವ್ಯತ್ಯಾಸ ಇಲ್ಲ. ಇದು ರೂಪ ಆಗಿಂದಾಗೆ ಚೇಂಜ್ ಆಗುತ್ತೆ. ನಿನ್ನ ಅಟ್ ಎ ಟೈಮು ನಿನ್ನ ಏನ್ರಿ ಅಂತ ನಿಮ್ಮ ಮಿಸ್ಸಸ್ ಕರಿತಾಳೆ, ಬಾರೋ ಅಂತ ನಿಮ್ಮ ಅಮ್ಮ ಕರಿತಾಳೆ. ಅಮ್ಮನ ಅಮ್ಮ ಅಂತೀಯ, ಬಂದೆ ಕಣೆ ಅಂತ ಅವಳಿಗೆ ಅಂತೀಯ. ಮತ್ತು ಅವಾಗ ಏನು ನೀನು? ವಾಟ್ ಈಸ್ ಯು? ನೀನು ಹರೀಶನೇ. ನೀನು ಹರೀಶನೇ. ನನಗೆ ಬುದ್ಧಿ ಕೆಲಸ ಮಾಡಿದಾಗ ಬುದ್ಧಿ ಅಂತೀನಿ, ಮನಸ್ಸು ಕೆಲಸ ಮಾಡಿದಾಗ ಮನಸ್ಸು ಅಂತೀನಿ, ಚಿತ್ತ ಕೆಲಸ ಮಾಡಿದಾಗ ಚಿತ್ತ ಅಂತೀನಿ, ಅಹಂಕಾರ ಕೆಲಸ ಮಾಡಿದಾಗ ಅಹಂಕಾರ ಅಂತೀನಿ. ಇವೆಲ್ಲವೂ ಸ್ಥಿತಿಗಳಿವು, ಆತ್ಮದ ಸ್ಥಿತಿಗಳಿವೆಲ್ಲವೂ ಕೂಡ. ಅಷ್ಟು ಬಿಟ್ಟರೆ ಆತ್ಮ ಬೇರೆ, ಇದು ಬೇರೆ, ಅದು ಬೇರೆ, ಅದು ಬೇರೆ, ಅದು ಬೇರೆ, ಅದು ಬೇರೆ ಇಲ್ಲ. ಎಲ್ಲಿದೆ? ಎಲ್ಲ ಒಂದೇ ಆ್ಯಕ್ಚುಲಿ. ಆಫೀಸ್ಗೆ ಹೋದಾಗ ನೀನೇನು? ಎಂಪ್ಲಾಯಿ. ಮನೆಗೆ ಬಂದಾಗ ನೀನೇನು? ಮನೆಯ ಮಾಲೀಕ. ತಂದೆಗೆ ಮಗ, ಮಗನಿಗೆ ತಂದೆ, ಈ ಥರ ನಿನ್ನ ಪಾತ್ರಗಳವು. ನೀನೊಬ್ಬನೇ. ಡಿಫ್ರೆಂಟ್ ಹ್ಯಾಟ್ಸ್. ಇರುವುದು ಒಂದೇ, ಸ್ಥಿತಿಗಳು ಬೇರೆ. ಆಗ ಇಲ್ಲ ಇದೆ ಅಂತ ಹೆಂಗೆ ಬರುತ್ತೆ? ಮನಸ್ಸಿಲ್ಲದೆ ಇರ್ತಕ್ಕಂಥ ಸ್ಥಿತಿ ಎಲ್ಲಿದೆ ಬರುತ್ತೆ? ಮನಸ್ಸಿಲ್ಲದೆ ಇರ್ತಕ್ಕಂಥ ಸ್ಥಿತಿ ಅಂದರೆ ಮನಸ್ಸಿಲ್ಲ, ಆತ್ಮ ಇದೆ ಅಂತ ಒಪ್ಕೋತೀಯಾ ನೀನು? ಅಥವಾ ಬುದ್ಧಿ ಇದೆ ಅಂತ ಒಪ್ಕೋತೀಯಾ? ಏನಿದೆ ಅಂತ ಏನಾದರೂ ಒಂದು ಇರ್ಬೇಕು ತಾನೆ. ಸೊ ಇವಾಗ ನಾವು ಮಾತಾಡ್ತಾ ನೋಡ್ತಾ ಹೋದ್ವಿ. ಆ್ಯಕ್ಚುಲಿ ಮೌನ ಅನ್ನೋ ಒಂದು ಸ್ಥಿತಿ ನಾವು ರೀಚ್ ಆಗಬೇಕು ಅಂತ ಹೇಳಿದ್ರೆ, ಆಧ್ಯಾತ್ಮಿಕತೆಗೆ ನಾವು ಪ್ರವೇಶ ಹೊಂದಬೇಕು ಅಂತ ಹೇಳಿದ್ರೆ ಮೌನ ಅನ್ನೋದು ತುಂಬ ಇಂಪಾರ್ಟೆಂಟು ಅಂತ ಹೇಳಿ ನೋಡ್ತಾ ಹೋದ್ವಿ. ಆ್ಯಕ್ಚುಲಿ ಅಂದರೆ ಇಲ್ಲಿ ಮೌನವಾಗಿರೋದು ಅನ್ನೋದು ಆಧ್ಯಾತ್ಮಿಕತೆಗೆ ಎಂಟ್ರಿ ಆಗಬೇಕು ಅನ್ನೋರಿಗೆ ಮಾತ್ರನ? ಯಾಕಂತ ಹೇಳಿದ್ರೆ ಆಧ್ಯಾತ್ಮಿಕತೆ ಅನ್ನೋದು ಇವತ್ತಿನ ದಿವಸ ಇಲ್ಲ, ಅದು ಏಜ್ ಆಗಿರೋರಿಗೆ ಅದು ಯಾಕೆ ಅನ್ನೋದು ಒಂದು ಕಲ್ಪನೆ, ತಪ್ಪು ಕಲ್ಪನೆ ಹೊರಗಡೆ ಇದೆ. ಆ್ಯಕ್ಚುಲಿ ಯಂಗ್ಸ್ಟರ್ಸಿಗೆ ಏನು ಬೇಕಾಗಿಲ್ಲ ಅಂದರೆ, ಸೊ ಇಲ್ಲಿ ಎಲ್ಲರಿಗೂ ಈ ಒಂದು ಮೌನ ಅನ್ನೋದು ಬೇಕಾಗಿರ್ತಕ್ಕಂಥದ್ದಲ್ವ? ಆ್ಯಕ್ಚುಲಿ ನಮ್ಮಲ್ಲಿ ತಪ್ಪು ಕಲ್ಪನೆ ಏನಿದೆ ಅಂತಂದರೆ, ಆಧ್ಯಾತ್ಮಿಕತೆ ಅನ್ನೋದು ಸಪ್ರೇಟ್ ಅಂತ ಅಂದ್ಕೊಂಡ್ಬಿಟ್ಟಿದೆ. ಈಗ ಹಂಗೆ ಸೋಲ್ ಬೇರೆ, ಮೈಂಡ್ ಬೇರೆ, ಇಂಟರೆಕ್ಟ್ ಬೇರೆ, ಈ ಥರ ಬೇರೆ ಬೇರೆ ಅಂತ ಹಂಗೆ ಅಂದ್ಕೊಂಡಿದ್ವಿ. ಆಧ್ಯಾತ್ಮಿಕತೆ ಅನ್ನೋದು ಬೇರೆ ಅಂತ ಅಂದ್ಕೊಂಡಿದ್ದೀವಿ. ಆಧ್ಯಾತ್ಮಿಕತೆ ಅನ್ನೋದು ಯಾವತ್ತು ಬೇರೆ ಅಂತ ನಾವು ಅನಿಸ್ತೋ, ಅದಕ್ಕಾಗಿ ನಾನು ಈ ವಯಸ್ಸಲ್ಲಿ ಅಲ್ಲ,
ಯಾವಾಗೋ ಏಜ್ ಆದಮೇಲೆ. ಇವಾಗ ನಾವು ಹುಡುಗರು, ಇವಾಗ ನಾವು ಯಂಗ್ಸ್ಟರ್ಸ್, ಇವಾಗ ನಮಗೆ ಆಧ್ಯಾತ್ಮಿಕತೆ ಬೇಕಾಗಿಲ್ಲ ಅಂತ ಇವೆಲ್ಲ ಬರ್ತವೆ. ಸೊ ಅದಕ್ಕೆ ನಾವು ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ನೋಡೋದು ಬೇಡ. ಆಧ್ಯಾತ್ಮಿಕತೆ ಅನ್ನೋದು ಸಪ್ರೇಟ್ ಅಲ್ಲ. ಆಧ್ಯಾತ್ಮಿಕತೆ ಅಂದರೆ ಏನು? ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದು ಆ್ಯಕ್ಚುಲಿ. ಯಾಕೆ ತಿಳ್ಕೊತೀಯ? ಬಿಕಾಸ್ ಐ ಆಮ್ ದ ಪಾರ್ಟ್ ಆಫ್ ದ ಹೋಲ್ ಯೂನಿವರ್ಸ್. ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿನ್ನ ಬಗ್ಗೆ ನೀನು ತಿಳ್ಕೊಳ್ಳೋದು ಅಂದರೆ ಏನು? ಇವಾಗ ನೀನು ಇದೆಯಪ್ಪ ಹರೀಶ್, ನಿನ್ನ ಬಗ್ಗೆ ಏನು ತಿಳ್ಕೊತೀನಿ ನಾನು? ನಾನು ಹೇಗೆ ಆಲೋಚನೆ ಮಾಡ್ತೀನಿ, ನನ್ನ ಒಂದು ಬಾಡಿ ನೀನು ಮಾಡ್ತಾ ಇದೆಯಲ್ಲ ಆಲ್ರೆಡಿ, ಏನು ತಿಳ್ಕೊತೀಯ? ಅದಕ್ಕೆ ಸರಿಯಾದ ಪ್ರಶ್ನೆ ಬರಬೇಕು. ಓಕೆ, ಆಧ್ಯಾತ್ಮಿಕತೆಯಲ್ಲಿ ಇರಬೇಕು ಅಂತ ಯಾಕೆ ಇರಬೇಕು ಫಸ್ಟ್ ಅದು ಹೇಳು. ಇವಾಗ ನೀನು ಏನಿಲ್ಲ, ಯಾವುದನ್ನು ಆಧ್ಯಾತ್ಮಿಕತೆ ಅಲ್ಲ ಅಂತ ಅಂದ್ಕೊತಾ ಇದೆಯಾ? ಸೊ ಸ್ಪಿರಿಚುವಲ್ ಅನ್ನೋದು ದೆರ್ ಇಸ್ ನೋ ಅಂದರೆ ಸಪ್ರೇಟ್ ಆಗೇನಿಲ್ಲ ಅದು. ಸೊ ನೀನು ಯು ಆರ್ ಎ ಸ್ಪಿರಿಚುವಲ್ ಬೀಯಿಂಗ್. ಹೌದು, ಯು ಆರ್ ಎ ಸ್ಪಿರಿಚುವಲ್ ಅಂತಂದರೆ ಏನು ಅರ್ಥ? ನೀನು ಈ ಒಂದು ಸ್ಥಿತಿ ಏನಿದೆ ಅದು ಸ್ಪಿರಿಚುವಲ್. ನಿನ್ನ ಒಂದು ಸ್ಥಿತಿ ಏನಿದೆ ಅದು ಸ್ಪಿರಿಚುವಲ್. ಆ ಸ್ಥಿತಿನ ಗುರುತಿಸ್ಬೇಕು. ಸೊ ಇವಾಗ ನನಗೆ ಯಾಕೆ ಗುರುತಿಸ್ಬೇಕು? ಅದನ್ನು ಗುರುತಿಸ್ತಾ ಇದ್ದರೆ ಏನಾಗುತ್ತೆ? ಗುರುತಿಸೋದ್ರಿಂದ ಏನು ಉಪಯೋಗ ಅಂದರೆ, ಗುರುತಿಸೋದ್ರಿಂದ ಲೈಫನ್ನ ಎಂಜಾಯ್ ಆಗಿ ಜೀವನ ಮಾಡ್ಬೋದು, ಎಂಜಾಯ್ಫುಲ್ ಲೈಫಲ್ಲಿ ಲೀಡ್ ಮಾಡ್ಬೋದು. ಇವಾಗ ಏನು ಮಾಡ್ತಾ ಇದೀಯ? ಅವಾಗವಾಗ ಎಂಜಾಯ್ ಮಾಡ್ತಾ ಇದೀಯ, ಅದಕ್ಕೆ ವೀಕೆಂಡ್ ಎಂಜಾಯ್ ಅಂತೀವಿ. ವೀಕೆಂಡ್ ಎಂಜಾಯ್ ಮಾಡ್ತೀವಿ. ವೀಕೆಂಡ್ ಎಂಜಾಯ್ ಮಾಡೋದಕ್ಕೆ ಕೂಡ ಏನು ಬೇಕು? ಅದಕ್ಕೆ ನೀನು ಸಪ್ರೇಟಾಗಿ ನೀನು ಸ್ವಂತ ಮಾಡೋಕ್ಕಾಗಲ್ಲ ನಿನಗೆ. ಅದಕ್ಕೆ ಏನಾದರೂ ಒಂದು ಆ್ಯಡ್ ಬೇಕು. ಫ್ರೆಂಡ್ಸ್ ಇರಬೇಕು, ಡ್ರಿಂಕ್ಸ್ ಇರಬೇಕು, ಇನ್ನೊಂದಿರಬೇಕು, ಸ್ಮೋಕ್ ಇರಬೇಕು, ಇನ್ನೊಂದಿರಬೇಕು, ಈ ಡ್ರಗ್ಸ್ ಇರಬೇಕು. ಇವೆಲ್ಲ ಯಾಕೆ ಬಂದು ಅಂದರೆ ಎಂಜಾಯ್ಗೋಸ್ಕರ. ಇವು ಯಾವುವು ಇಲ್ಲದೆ ಎಂಜಾಯ್ ಆಗಿರ್ಬೋದು ಅನ್ನೋದೇ ಆಧ್ಯಾತ್ಮ. ಒನ್ಸ್ ಇದು ನಮ್ಮ ಏನಾದರೂ ಯುವ ಪೀಳಿಗೆಗೆ ಗೊತ್ತಾದರೆ ಎಲ್ರಿಗೂ ಕೂಡ ಇದು ಬೇಕು. ಇದು ಇಲ್ಲಿ ಎಂಜಾಯ್ ಇದೆ ಅಂತ ಗೊತ್ತಾದರೆ ಅವರು ಆರಾಮಾಗಿ ಬರ್ತಾರೆ. ಅದಕ್ಕೆ ಇದು ನಮ್ಮವ್ರು ಏನು ಮಾಡಿದ್ದಾರೆ, ಡಿಫ್ರೆನ್ಷಿಯೇಟ್ ಮಾಡಿ ಆಧ್ಯಾತ್ಮ ಅಂತಂದರೆ ಅದು ಪ್ರಶಾಂತವಾಗಿರ್ತಕ್ಕಂಥ ಸ್ಥಿತಿ. ಕಣ್ಣು ಮುಚ್ಕೋಬೇಕು, ಧ್ಯಾನ ಮಾಡಬೇಕು. ಅದಲ್ಲೂ ಮಾರಾಯ, ಎಂಜಾಯಬಲ್ ಸ್ಟೇಟ್ ಈಸ್ ಕಾಲ್ಡ್ ಸ್ಪಿರಿಚುವಾಲಿಟಿ. ಎಂಜಾಯಬಲ್ ಸ್ಟೇಟ್. ಆಲ್ವೇಸ್ ನೀನು ನಿನ್ನ ಲೈಫ್ನ ಎಂಜಾಯ್ ಮಾಡಬೇಕು ಅಂತಂದರೆ ನಿನಗೆ ಆಧ್ಯಾತ್ಮ ಬೇಕು. ಯಾರಿಗೆ ಇವಾಗ ಯೂತ್ಸಿಗೆ ಎಂಜಾಯ್ ಮಾಡಬೇಕು ಅಂತಿಲ್ಲ, ಬೇಡ ಬಿಡ್ರಿ, ಆಧ್ಯಾತ್ಮ ಬೇಡ ಅವ್ರಿಗೆ. ಅಲ್ಲ, ಯೂತ್ಸು ಎಂಜಾಯ್ ಮಾಡಬೇಕು ಅನ್ನೋ ಒಂದು ಅರ್ಥನೇ ಬೇರೆ ಥರ. ಅದೇ ಅದು ಯಾಕೆ ಬೇರೆ ಥರ ಅಲ್ಲ, ಆ ಮಕ್ಕಳಿಗೆ ತಪ್ಪಾಗಿಲ್ಲ. ಆ ಮಕ್ಕಳಿಗೆ ನಾವು ತಪ್ಪಾಗಿ ತಿಳಿಸಿದ್ದೀವಿ. ಅಲ್ಲೇ ತಮ್ಮ ಕುಡಿದ್ರೆ ಏನು ಬರುತ್ತೆ? ಮತ್ತು ಬರುತ್ತೆ. ಸೊ ಆಧ್ಯಾತ್ಮದಲ್ಲಿ ಮತ್ತಿದೆ. ಆಮೇಲೆ ಡ್ರಗ್ಸಿಂದ ಏನು ಬರುತ್ತೆ? ಕಿಕ್ ಬರುತ್ತೆ. ಆಧ್ಯಾತ್ಮದಲ್ಲಿ ಕಿಕ್ಕಿದೆ. ಓಕೆ, ಅಲ್ಲಿ ಕಷ್ಟಪಡಬೇಕು, ಅದನ್ನು ತಗೋಬೇಕು. ಬಾಡಿ ಎಲ್ಲ ಹಾಳಾಗುತ್ತೆ. ಕುಡಿಯೋದ್ರಿಂದ ಬಾಡಿ ಹಾಳಾಗುತ್ತೆ, ಡ್ರಗ್ಸಿಂದ ಬಾಡಿ ಹಾಳಾಗುತ್ತೆ, ಸಿಗರೇಟ್ನಿಂದ ಬಾಡಿ ಹಾಳಾಗುತ್ತೆ ಇಲ್ಲ? ಹಾಳಾಗುತ್ತೆ. ಬಟ್ ಇಲ್ಲಿ ಬಾಡಿ ಗೆಟ್ಸ್ ರಿಜರ್ವೇಟೆಡ್. ಬಾಡಿ ರಿಜರ್ವೇಟ್ ಆಗುತ್ತೆ. ಆಧ್ಯಾತ್ಮ ಅಂತಂದರೆ ಇಲ್ಲಿರ್ತಕ್ಕಂಥ ಕಿಕ್ಕಲ್ಲಿಲ್ಲ. ಅಲ್ಲಿ ಇದು ಯಾವಾಗಲೂ ಕಿಕ್ಕಲ್ಲಿರ್ಬೋದು, ಫ್ರೀ ಕಿಕ್ ಅಲ್ಲ, ಯಾವಾಗಲೂ ಕಿಕ್ಕಲ್ಲಿರ್ಬೋದು. ಆಲ್ವೇಸ್ ನೀನು ಕಿಕ್ಕಲ್ಲಿರ್ಬೋದು. ಇಲ್ಲಿ ಅದು ಏನಾದರೂ ಸೀಕ್ರೆಟ್ ಗೊತ್ತಾಗ್ಬಿಟ್ರೆ ಮಕ್ಕಳಿಗೆ, ಆ ಮಕ್ಕಳಲ್ಲಿ ಹೋಗಲ್ಲ. ಹೌದು, ನಾವು ತಪ್ಪಾಗಿ ಅದನ್ನು ಹೇಳ್ತಾ ಇದ್ದೀವಿ. ನಾವು ಆಧ್ಯಾತ್ಮ ಅಂದರೆ ನಿಮಗಲ್ಲ. ಯಾಕಂದರೆ ನೀವು ಎಲ್ಲಿ ಮತ್ತೆ ಬಿಟ್ಬಿಟ್ಟು ಇದಕ್ಕೆ ಹೋಗ್ತೀರಿ, ಹಿಮಾಲಯಕ್ಕೆ ಹೋಗ್ತೀರೇನೋ. ಅಂದರೆ ಅವ್ರನ್ನ ತಗೊಂಡು ಚರಂಡಿಯಲ್ಲಿ ಹಾಕ್ಬೇಕಂತ ನಮ್ಮ ಪ್ಲಾನು. ನೋ, ಆಧ್ಯಾತ್ಮ ಈಸ್ ಆಲ್ವೇಸ್ ಗಿವಿಂಗ್ ದ ಕಿಕ್. ಸೊ ಹಾಗಾಗಿ ಈ ಒಂದು ನಾವು ಮೌನ ಅಂದ್ರೇನು, ಸುಮ್ಮನಿರು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ನಿಶಬ್ದ ಅನ್ನೋದ್ರ ಬಗ್ಗೆ, ಸೈಲೆನ್ಸ್ ಬಗ್ಗೆನೂ ತಿಳ್ಕೊಂಡ್ವಿ. ನಿಶಬ್ದ ಮತ್ತು ಮೌನಕ್ಕಿರ್ತಕ್ಕಂಥ ಒಂದು ವ್ಯತ್ಯಾಸ ಕೂಡ ಮೌನ ಅನ್ನೋದು ಇದು ಪ್ರಾಕೃತಿಕವಾಗಿರ್ತಕ್ಕಂಥದ್ದು. ಇದು ಇದ್ದಕ್ಕಿದ್ದಂಗೆ ನಾನು ಮೌನವಾಗಿರೋಕ್ಕಾಗಲ್ಲ. ಇದನ್ನು ಅಭ್ಯಾಸ ಮಾಡಬೇಕು ನಾನು. ಹೇಗೆ ನಾನು ಧ್ಯಾನವನ್ನು ಅಭ್ಯಾಸ ಮಾಡ್ಬೋದು, ಮೌನವನ್ನು ಕೂಡ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡದೆ ಬರಲ್ಲ. ಈ ಮೌನವನ್ನು ಅಭ್ಯಾಸ ಮಾಡಬೇಕಾದ್ರೆ ನಾನು ಏನು ಮಾಡ್ಬೋದು ಅಂತಂದಾಗ ಪ್ರಕೃತಿಯನ್ನು ಗಮನಿಸೋದನ್ನು ಕಲಿಬೇಕು. ಹಕ್ಕಿಗಳು ಆಡ್ತಾ ಇರ್ತವೆ, ಒಂದು ಸಲ ಜೋಡಿ ಹಕ್ಕಿ ಆಡ್ತಿರ್ತವೆ, ಒಂದು ಸಲ ಗುಂಪಾಗಿ ಹಕ್ಕಿಗಳು ಆಡ್ತಿರ್ತವೆ, ಒಂದು ಸಲ ಒಂದೇ ಒಂದು ಹಕ್ಕಿ ಆಡ್ತಾ ಇರ್ತದೆ, ಪಕ್ಷಿ ಆಡ್ತಾ ಇರ್ತದೆ. ಕೆಲವೊಂದು ಸಲ ಬಿಳಿ ಮೋಡಗಳಿರ್ತವೆ, ಕೆಲವೊಂದು ಸಲ ಕಪ್ಪು ಮೋಡಗಳಿರ್ತವೆ, ಕೆಲವೊಂದು ಸಲ ಬಂಗಾರದ ವರ್ಣದ ಮೋಡಗಳಿರ್ತವೆ. ಸೊ ಕೆಲವೊಂದು ಸಾರಿ ಒಳ್ಳೆ ತಂಗಾಳಿ ಬರ್ತಾ ಇರ್ತದೆ, ಕೆಲವೊಂದು ವಿಪರೀತ ಬಿಸಿಲಿರುತ್ತೆ. ಹೌದು, ತುಂಬ ಬಿಸಿಲಿರುತ್ತೆ. ಸೊ
ಈ ಎಲ್ಲ ಅಬ್ಸರ್ವೇಷನ್ನ ಪ್ರಕೃತಿನ ಮಾಡೋದ್ರಿಂದ ಮೌನ ಆಟೋಮೆಟಿಕ್ಕಾಗಿ ನನ್ನಲ್ಲಿ ಅಂಕುರವಾಗುತ್ತೆ. ಓಕೆ, ನಾನು ಮೌನದಿಂದಿರ್ತೀನಿ ಇಲ್ಲ, ಮೌನವನ್ನು ಅಭ್ಯಾಸ ಮಾಡಬೇಕು. ಅದು ಒಂದು ದಿನಕ್ಕೆ 1 ಗಂಟೆ ಮಾಡ್ತೀನಿ, ಒಂದು ಸಲ 2 ಗಂಟೆ ಮಾಡ್ತೀನಿ. ಈ ಥರ ಮಾಡಿ ಏನಾಗುತ್ತೆ, ಮಾತಾಡ್ತಾ ಇರ್ತೀನಿ ಬಟ್ ಮೌನವಾಗಿರ್ತೀನಿ ನಾನು. ಇವಾಗ ನಾನು ಮಾತಾಡ್ತಾ ಇದ್ದೀನಲ್ಲ, ನಾನು ಮೌನವಾಗಿದ್ದೀನಿ ನಾನು. ಅರ್ಥ ಆಯ್ತಾ? ಸೊ ಮಾತು ಶಬ್ದಗಳಿಂದ, ಮೌನವನ್ನು ಶಬ್ದಗಳಿಂದ ಅಳಿಬಾರ್ದು ಯಾವತ್ತೂ ಕೂಡ. ನೀನು ಮಾತಾಡ್ತಾ ಇದ್ರು, ರಮಣ ಮಹರ್ಷಿಗಳು ಮಾತಾಡ್ತಾ ಇದ್ದರು ಬಟ್ ಅವ್ರು ಮೌನವಾಗಿದ್ದರು. ಸೊ ಮೌನ ಅನ್ನೋದು ಇಂಡಿಸ್ಟರ್ಬೆನ್ಸ್ ಅಂತ ಕರಿಬೋದು. ಓಕೆ, ಡಿಸ್ಟರ್ಬ್ ಆಗದೇ ಇರತಕ್ಕಂಥ ಸ್ಥಿತಿ. ನಿನ್ನ ಮನಸ್ಸು ಎಲ್ಲಿ ಡಿಸ್ಟರ್ಬ್ ಆಗೋದಿಲ್ಲೋ ದಟ್ ಈಸ್ ಮೌನ. ನಿನ್ನ ಮನಸ್ಸು ಎಲ್ಲಿ ಡಿಸ್ಟರ್ಬ್ ಆಗುತ್ತೋ, ನೀನು ಮಾತಾಡದೇ ಇದ್ರೂ ಕೂಡ ನೀನು ಗಲಾಟೆ ಮಾಡ್ದಂಗೆ. ನೀನು ಎಷ್ಟೆಷ್ಟು ಡಿಸ್ಟರ್ಬ್ ಆಗ್ತೀಯ ನೋಡ್ಕೊ. ನೀನು ಪ್ರತಿದಿನ ಎಷ್ಟು ಸಾರಿ ಡಿಸ್ಟರ್ಬ್ ಆಗ್ತೀವೋ ನಾವು. ಇದು ಮಾಡಬಾರ್ದಾಯಿತು, ಅದು ಮಾಡಬಾರ್ದಾಯಿತು, ನಾನು ಆ ಸೈಡ್ ತೊಗೊಂಡ್ಬಿಡ್ಬೇಕಾಗಿತ್ತು ಅವತ್ತು, ತಪ್ಪು ಮಾಡಿಬಿಟ್ಟೆ, ಇದರಲ್ಲಿ ಇನ್ವೆಸ್ಟ್ ಮಾಡಬಾರ್ದಾಗಿತ್ತು, ನಾನು ಈ ದುಡ್ಡು ತಗೊಂಡು ಅಲ್ಲೇ ಹಾಕ್ಬಿಟ್ಟಿದ್ದು ಚೆನ್ನಾಗಿತ್ತು. ಎಷ್ಟು ಡಿಸ್ಟರ್ಬ್ ಆಗ್ತಿದ್ದೀವಿ ನಾವು. ನಾನು ಈ ಉದ್ಯೋಗ ಬಿಡಬಾರ್ದಾಗಿತ್ತು, ನಾನು ಇದು ಮಾಡಬಾರ್ದಾಗಿತ್ತು, ನಾನು ಆ ಬಿಸ್ನೆಸ್ ಮಾಡಬಲ್ಲ, ಈ ಬಿಸ್ನೆಸ್ ಮಾಡೋದು ತುಂಬ ಚೆನ್ನಾಗಿತ್ತು. ದೀಸ್ ಆರ್ ಆಲ್ ಡಿಸ್ಟರ್ಬೆನ್ಸಸ್. ಎಷ್ಟು ಡಿಸ್ಟರ್ಬ್ನಾಗಿದ್ದೀವಿ ನಾವು. ಹೌದು, ವಿಪರೀತವಾದಂಥ ಆಲೋಚನೆಗಳು. ಇವು ಎಲ್ಲ ಆಲೋಚನೆಗಳ ಹಿಂದೆ ಏನು ಮಾಡ್ಬೋದಪ್ಪ ಅಂದರೆ ದುಡ್ಡು ಬಿಟ್ಟರೆ ಇನ್ನೇನೂ ಇಲ್ಲ. ಏನಿದೆ ಹೇಳು? ಮನಿ ಅಷ್ಟೇ. ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಸಾಕು. ತುಂಬ ಥ್ಯಾಂಕ್ಸ್ ಸರ್. ಸೊ ಈ ಒಂದು ಮೌನದ ಬಗ್ಗೆ ಮಾತಾಡ್ತಾ ಹೋದರೆ ಇನ್ನೂ ಆಳವಾಗಿ ಅದ್ರ ಬಗ್ಗೆ ನಾನು ಆ್ಯಕ್ಚುಲಿ ಮೌನದ ಬಗ್ಗೆ ಪ್ರಾರಂಭನೇ ಮಾಡಲಿಲ್ಲ, ಮತ್ತೆ ಇನ್ನೊಂದು ಸರಿ ಕೂತ್ಕೊಂಡು ಯಾವಾಗ ಅಂದರೆ ನಿಜ ಸತ್ಯವಾದ ಮೌನ ಅಂತ ಹೇಳಿ ಏನಾದರೂ ಇದಾರೆ ಆ್ಯಕ್ಚುಲಿ? ಇಲ್ಲ, ನಾವು ಮೌನ ಅನ್ನೋದ್ರ ಬಗ್ಗೆ ನಾನು ಪ್ರಾರಂಭ ಮಾಡಿಲ್ಲ. ನಾನು ನಿಜವಾಗಿ ಮೌನದ ಬಗ್ಗೆ ಮಾತಾಡ್ಬೇಕಿನ್ನು. ಅಂದರೆ ಮೌನ ಎಲ್ಲಿಂದ ಪ್ರಾರಂಭ ಆಗುತ್ತೆ, ಅದರ ಸ್ಥಿತಿ ಏನು, ಅದರ ಒಂದು ಉತ್ತುಂಗವಾಗಿರ್ತಕ್ಕಂಥ ಒಂದು ಸ್ಥಿತಿ ಏನು, ಅದು ನಮ್ಮನ್ನು ಆವಹಿಸಿದಾಗ ನಾವು ಯಾವ ರೀತಿ ಆಗಿರ್ತೀವಿ. ಸೊ ಮೌನದಲ್ಲಿ ಭಗವಂತನ ದರ್ಶನ ಹೇಗಾಗುತ್ತೆ, ಇದನ್ನ ಬಗ್ಗೆ ನಾವು ಸಪರೇಟಾಗಿ ಮಾತಾಡೋಣ. ಖಂಡಿತ ಸರ್. ಇದು ಬರೀ ಅಂದರೆ ತುಂಬ ಡೀಪಾಗಿ ತಿಳ್ಕೊಳ್ಳೋದಿದೆ ಇನ್ನು ಆ್ಯಕ್ಚುಲಿ. ಮಾತಾಡೋಣ. ಥ್ಯಾಂಕ್ ಯು ಸರ್. ಈ ಒಂದು ಸೈಲೆನ್ಸ್ ಮತ್ತು ಮೌನ, ನಿಶಬ್ದ ಮತ್ತು ಮೌನದ ಡಿಫ್ರೆನ್ಸ್ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಸೊ ಇದ್ರ ಮುಂದುವರೆದ ಭಾಗನ ನೆಕ್ಸ್ಟು ಎಪಿಸೋಡಲ್ಲಿ ಮಾತಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಎಪಿಸೋಡ್ನ ಎಂಡ್ ಮಾಡೋಣ. ಥ್ಯಾಂಕ್ ಯು.